ನನಗೆ ಮದುವೆಯಾಗಿ ಕೇವಲ 3 ದಿನಗಳಷ್ಟೇ ಕಳೆದಿತ್ತು. ನನ್ನ ಗಂಡನ ಮನೆಯಲ್ಲಿ ನನ್ನ ಗಂಡ ಮತ್ತು ನನ್ನ ಮಾವ ಮಾತ್ರ ಇದ್ದರು. ಮದುವೆಯಾದ ನಂತರ ನನ್ನ ಗಂಡ ನನ್ನಲ್ಲಿ, ನೋಡು, ಅಪ್ಪ ತುಂಬ ಕೋಪಗೊಳ್ಳುತ್ತಾರೆ. ಅವರಿಗೆ ಯಾವತ್ತೂ ಎದುರು ಮಾತನಾಡಬೇಡ. ಅವರು ಏನು ಕೇಳಿದ್ರೂ ಕೊಡುವುದಿಲ್ಲ ಅಂತ ನಿರಾಕರಿಸಬೇಡ. ಅವರ ವಿರುದ್ಧ ಏನಾದರೂ ಮಾತನಾಡಿದರೆ ಅವರು ಕೋಪದಿಂದ ಹುಚ್ಚರಂತೆ ವರ್ತಿಸುತ್ತಾರೆ. ನಾನು ಕಳೆದ 3 ದಿನಗಳಿಂದಲೂ ಅದನ್ನೇ ನೋಡುತ್ತಿದ್ದೆ. ಯಾಕಂದರೆ ಮಾವ ನನ್ನ ಗಂಡನನ್ನು ಅತುಲ್ ಎಂದು ಕರೆಯುತ್ತಿದ್ದಾಗಲೇ ನನ್ನ ಗಂಡನ ಮುಖದಲ್ಲಿ ವಿಚಿತ್ರವಾದ ಬದಲಾವಣೆಗಳು ಕಂಡುಬರುತ್ತಿತ್ತು. ಅವರು ಇದ್ದಕ್ಕಿದ್ದಂತೆ ಆತಂಕದಿಂದ ಗಾಬರಿಗೊಂಡು ಕೋಣೆಯಿಂದ ಬೇಗನೆ ಹೊರ ಹೋಗುತ್ತಿದ್ದರು. ಅವರ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು. ನನ್ನ ಮಗ ಭಯಪಡುತ್ತಿದ್ದಾನೆ ಎಂದು ಗೊತ್ತಾಗಿ ಅವರು ತನ್ನ ಅಧಿಕಾರವನ್ನು ದರ್ಪದಿಂದ ತೋರಿಸುತ್ತಿದ್ದರು. ಅವರ ಮುಖದಲ್ಲಿ ಕೋಪ ಕೆಂಡವಾಗಿ ಉರಿಯುತ್ತಿತ್ತು. ಮದುವೆಯಾಗಿ 3 ದಿನಗಳು ಕಳೆದು 4ನೇ ದಿನ ಬೆಳಿಗ್ಗೆ, ನಾವಿವತ್ತು ಹೊರಗಡೆ ಎಲ್ಲಾದರೂ ಸುತ್ತಾಡಲು ಹೋಗೋಣ ಎಂದು ಖುಷಿಯಲ್ಲಿ ಹೇಳಿದ. ಆ ಮಾತನ್ನು ಕೇಳಿ ನನಗೆ ತುಂಬ ಸಂತೋಷವಾಯಿತು. ಆದರೆ ಅದೇ ಸಮಯದಲ್ಲಿ ನನ್ನ ಮಾವ ಅತುಲ್ ಎಂದು ಜೋರಾಗಿ ಕಿರುಚಾಡುತ್ತಾ ಕರೆದರು. ನನ್ನ ಗಂಡ ತಕ್ಷಣ ಕೋಣೆಯಿಂದ ಎದ್ದನೋ ಬಿದ್ದೋ ಎಂದು ಓಡಿ ಹೋದರು. ಮಾವ ಜೋರಾಗಿ ಕೂಗಾಡುತ್ತಿರುವುದು ನನಗೆ ಕೇಳಿಸುತ್ತಿತ್ತು. ಏನೋ ಮದುವೆಯಾಗಿ 3 ದಿನ ಕಳೆಯಿತು, ಕಾರ್ಖಾನೆಗೆ ಹೋಗದೆ 3 ದಿನ ಆಯಿತು. ಅಲ್ಲಿ ಎಷ್ಟು ನಷ್ಟ ಸಂಭವಿಸಿರಬೇಕು ಅಂತ ನಿನಗೆ ತಿಳಿದಿದೆಯಾ? 3 ದಿನ ಕಳೆದರೂ ಇನ್ನೂ ಯಾಕೆ ಹೊರಡಲಿಲ್ಲ? ಬೇಗ ಫ್ಯಾಕ್ಟ್ರಿಗೆ ಹೋಗು ಅಂತ ಕೂಗಾಡಿದ್ರು. ತಕ್ಷಣ ಹೊರಡು, ಅಲ್ಲಿ ಎಲ್ಲವೂ ಕೆಲಸ ಸರಿಯಾಗ್ತಿದೆಯಾ ಅಂತ ಪರಿಶೀಲನೆ ಮಾಡು ಅಂತ ಗದರಿಸಿದ್ರು. ನಾನು ನಿನಗೆ ಮದುವೆ ಮಾಡಿಸಿದ್ದು ನಿನ್ನ ಹೆಂಡತಿಯ ಜೊತೆ ಕೋಣೆಯಲ್ಲಿ ಕೂರುವುದಕ್ಕೆ ಅಲ್ಲ. ಮನೆಯಲ್ಲಿ ಬೇಕಾದಷ್ಟು ಕೆಲಸಗಳಿವೆ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡಲು ಇದೆ ಅಂತ ಹೇಳಿದರು. ನಿನ್ನ ಹೆಂಡತಿಗೆ ಅಡುಗೆ ಮಾಡಲು, ಮನೆಕೆಲಸ ಮಾಡಲು ಹೇಳು ಅಂತ ಹೇಳಿದರು. ಅವರ ಮಾತು ಕೇಳುತ್ತಿದ್ದಂತೆ ನನಗೆ ತುಂಬ ಕೋಪ ಬಂತು. ನಮ್ಮ ಮದುವೆಯಾಗಿ ಕೇವಲ 3 ದಿನಗಳಷ್ಟೇ ಕಳೆದಿತ್ತು. ನಮ್ಮ ಆಸೆ ಆಕಾಂಕ್ಷೆಗಳೇ ಇನ್ನೂ ಮುಗಿದಿರಲಿಲ್ಲ. ನಾನು 3 ದಿನವಾದರೂ ಮನೆಯಲ್ಲಿ ಅಡುಗೆ ತಿಂಡಿಗಳನ್ನು ಮಾಡುತ್ತಿದ್ದೇನೆ. ಆದರೂ ನನ್ನ ಮಾವನಿಗೆ ಅದು ಸಾಕಾಗಲಿಲ್ಲ. ಲೋಪದೋಷಗಳನ್ನು ಕಂಡು ಹಿಡಿಯುತ್ತಿದ್ದರು. ಆಗ ಅತುಲ್, ನೋಡು, ಅಪ್ಪ ಏನಾದರೂ ಹೇಳಿದರೆ ಅದನ್ನು ತಪ್ಪಾಗಿ ಅರ್ಥ ಮಾಡಬೇಡ ಎಂದು ಪ್ರೀತಿಯಿಂದ ವಿವರಿಸಿ ಹೇಳುತ್ತಿದ್ದರು. ಮಾವ ಯಾಕೆ ಇಷ್ಟೊಂದು ಕೋಪಗೊಳ್ಳುತ್ತಾರೆ ಎಂದು ನಾನು 3 ದಿನಗಳಿಂದ ತುಂಬಾ ಯೋಚಿಸುತ್ತಿದ್ದೆ. 4ನೇ ದಿನ ಮಾವ ಮಾಡಿದ ಗದ್ದಲ ನನ್ನನ್ನು ತುಂಬ ಭಯಭೀತಿಗೊಳ್ಳುವಂತೆ ಮಾಡಿತು. ಅತುಲ್ ಬೇಸರದಲ್ಲಿ ಸಪ್ಪೆ ಮುಖ ಮಾಡಿಕೊಂಡು, ಕ್ಷಮಿಸು, ನನ್ನನ್ನು ಇವತ್ತು ನಾನು ಫ್ಯಾಕ್ಟ್ರಿಗೆ ಹೋಗಲೇಬೇಕು. ನಾವು ಹೊರಗಡೆ ಹೋಗೋಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ದಿನ ಹೋಗೋಣ ಅಂತ ಹೇಳಿದರು. ಆಗ ನಾನು, ಆಯಿತು, ಪರವಾಗಿಲ್ಲ, ನಾವು ಕೆಲಸ ಮೊದಲು ಮಾಡಬೇಕಲ್ವಾ, ಇನ್ನು ಬೇರೆ ದಿನ ಯಾವತ್ತಾದರೂ ಹೊರಗೆ ಹೋಗೋಣ, ಅದಕ್ಕೇನಂತೆ ಎಂದು ಅವರನ್ನು ಸಮಾಧಾನ ಮಾಡಿದ್ದೆ. ನನಗೆ ನನ್ನ ಗಂಡನ ಜೊತೆ ವಾದ ಮಾಡಿ ಜಗಳಕ್ಕೆ ಇಳಿಯಲು ಇಷ್ಟವಿರಲಿಲ್ಲ. ಸಂತೋಷದಲ್ಲಿ ಅವರನ್ನು ಕಾರ್ಖಾನೆಗೆ ಕಳುಹಿಸಿದೆ. ನಾನು ಅಡುಗೆ ಮನೆಗೆ ಬಂದು ಪಾತ್ರೆಗಳನ್ನು ತೊಳೆಯುತ್ತಿದ್ದೆ. ನನ್ನ ಮದುವೆಯಾಗಿ 4ನೇ ದಿನವಾಗಿತ್ತು. ಮನೆಯ ಎಲ್ಲ ಕೆಲಸಗಳನ್ನು ಮಾಡಬೇಕಾಯಿತು. ನಾನು ಮದುವೆಯಾಗಿ ಬರುವುದಕ್ಕಿಂತ ಮುಂಚೆ ಒಬ್ಬಳು ಕೆಲಸದಾಳು ಮನೆಯಲ್ಲಿ ಕೆಲಸಕ್ಕೆ ಇದ್ದಳು. ಮಾವ ಅವಳನ್ನು ಕೆಲಸದಿಂದ ತೆಗೆದು ಹಾಕಿದರು. ಇನ್ಮುಂದೆ ಸೊಸೆ ಮನೆಯಲ್ಲಿದ್ದಾಳೆ, ನಿನ್ನ ಅಗತ್ಯ ಇಲ್ಲ ಅಂತ ಅವಳನ್ನು ತೆಗೆದು ಹಾಕಿದ್ರು. ಮನೆಯ ಎಲ್ಲ ಕೆಲಸವನ್ನು ಮಾಡಿಟ್ಟು ನಾನು ನನ್ನ ಕೋಣೆಗೆ ವಿಶ್ರಾಂತಿ ಪಡೆಯಲು ಹೋದೆ. ಅಬ್ಬಾ ಎಂದು ನಿಟ್ಟುಸಿರು ಬಿಟ್ಟು ಸ್ವಲ್ಪ ಮಲಗುತ್ತೇನೆ ಎಂದು ಮಲಗಿಕೊಂಡೆ. ಅಷ್ಟರಲ್ಲಿ ಹೊರಗಡೆಯಿಂದ ಮಾವ ನನ್ನನ್ನು ಕೂಗಿ ಕರೆಯುತ್ತಿದ್ದರು. ಅಯ್ಯೋ ದೇವರೇ, ಮಾವ ಯಾಕೆ ಕರೆಯುತ್ತಿದ್ದಾರೆ ಎಂದು ತಲೆಯನ್ನು ಸೀರೆಯ ಸೆರಗಿನಿಂದ ಮುಚ್ಚಿಕೊಂಡು ಮಾವನ ಕೋಣೆಗೆ ಹೋದೆ. ಅವರು ಅಲ್ಲಿ ಕೋಣೆಯಲ್ಲಿ ಕೂತಿದ್ದರು. ಅಲ್ಲಿ ಹೋಗಿ ಏನ್ ಮಾವ ಎಂದು ಕೇಳುವ ಹೊತ್ತಲ್ಲಿ ನನ್ನ ತಲೆಯಿಂದ ಸೀರೆಯ ಸೆರಗು ಜಾರಿ ಕೆಳಗೆ ಬಿತ್ತು. ಅವರು ನನ್ನನ್ನು ತಲೆಯಿಂದ ಕಾಲಿನವರೆಗೆ ದುರುಗುಟ್ಟಿ ನೋಡುತ್ತಿದ್ದರು. ನನಗೆ ಅವರ ಆ ನೋಟ ತುಂಬ ಭಯವನ್ನು ಉಂಟು ಮಾಡಿಸಿತು. ನಾನು ಸ್ವಲ್ಪ ನಡುಗುವ ಧ್ವನಿಯಲ್ಲಿ, ಮಾವ, ಯಾಕೆ ಕರೆದ್ರಿ? ಏನಾದರೂ ಬೇಕಿತ್ತಾ ಎಂದು ಕೇಳಿದೆ. ಹೌದು, ನನಗೆ ಹಾಲು ಬೇಕು ಎಂದು ಹೇಳಿದರು. ಅವರು ಹಾಲು ಬೇಕು ಎಂದು ಹೇಳಿದಾಗ ಯಾಕೋ ನನಗೆ ಕೆಟ್ಟ ಭಾವನೆಯಿಂದ ಕೇಳಿದ್ದಾರೆ ಎಂದು ಅನಿಸಿತು. ನಾನು ಪುನಃ ನನ್ನ ಸೀರೆ ಸೆರಗನ್ನು ಪೂರ್ತಿಯಾಗಿ ತಲೆಗೆ ಮುಚ್ಚಿಕೊಂಡೆ. ಮಾವ ಅಂದರೆ ತಂದೆಗೆ ಸಮಾನ. ಅವರು ತನ್ನ ಸೊಸೆಯನ್ನು ಬೇರೆ ರೀತಿಯಲ್ಲಿ ನೋಡುವುದಿಲ್ಲ, ತನ್ನ ಹೆತ್ತ ಮಗಳಂತೆ ನೋಡುತ್ತಾರೆ ಎಂದು ನಾನಂದುಕೊಂಡೆ. ಆದರೆ ಮಾವನ ನೋಟ ಯಾಕೋ ನನಗೆ ವಿಚಿತ್ರ ಎನಿಸಿತು. ನಾನು ತಕ್ಷಣ ಅಡುಗೆ ಮನೆಗೆ ಬಂದೆ. ನನ್ನ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು. 1 ಲೋಟ ಹಾಲನ್ನು ಬಿಸಿ ಮಾಡಿ ಮಾವನ ಕೋಣೆಗೆ ತೆಗೆದುಕೊಂಡು ಬಂದೆ.
ಹಾಲಿನ ಲೋಟವನ್ನು ಅಲ್ಲೇ ಹತ್ತಿರ ಇದ್ದ ಮೇಜಿನ ಮೇಲೆ ಇಟ್ಟು ನಾನು ಕೋಣೆಯಿಂದ ಹೊರಗಡೆ ಹೋಗಲು ಮುಂದಾದೆ. ಆಗ ಮಾವ, ನೀನು ಸ್ವಲ್ಪ ಇಲ್ಲಿ ಕೂತ್ಕೋ, ನನಗೆ ನಿನ್ನಲ್ಲಿ ಮಾತನಾಡಲು ಇದೆ ಅಂತ ಹೇಳಿದರು. ನೋಡು, ಮನೆಯಲ್ಲಿ ತುಂಬ ಸಮಯದಿಂದ ಒಂಟಿಯಾಗಿದ್ದೇನೆ. ಈಗ ನಿನ್ನನ್ನು ಬಿಟ್ಟರೆ ಇಲ್ಲಿ ಬೇರೆ ಯಾರೂ ಇಲ್ಲ. ನನಗೆ ಒಬ್ಬಂಟಿಯಾಗಿ ಕುಳಿತುಕೊಳ್ಳಲು ತುಂಬ ಬೇಸರವಾಗುತ್ತದೆ. ಆದರೆ ಯಾರ ಜೊತೆ ಹೇಳುವ ಹಾಗೂ ಇಲ್ಲ. ಮಾವನ ಆ ಮಾತನ್ನು ಕೇಳಿ ನನಗೆ ಇನ್ನೂ ಚಿಂತೆ ಜಾಸ್ತಿಯಾಯಿತು. ಅದು ಅಲ್ಲದೆ ಮಾವನ ಕೋಣೆಯಲ್ಲಿ ಒಂದು ಹಾಸಿಗೆ ಮತ್ತು ಒಂದು ಕಪಾಟ್ ಅಲ್ಲದೆ ಬೇರೆ ಕುರ್ಚಿ ಇರಲಿಲ್ಲ. ಅದರಿಂದ ಹಾಸಿಗೆ ಮೇಲೆ ಕುಳಿತುಕೊಳ್ಳುವಂತೆ ಒತ್ತಾಯಿಸಿದರು. ಅವರು ಒಂದೊಂದು ವಿಷಯಗಳನ್ನು ಮಾತನಾಡಲು ಪ್ರಾರಂಭಿಸಿದರು. ಅವರು ಹಾಲಿನ ಲೋಟವನ್ನು ತೆಗೆದುಕೊಂಡು ಕುಡಿಯಲು ಪ್ರಯತ್ನಿಸಿದಾಗ, "ಓ, ಹಾಲು ತುಂಬ ಬಿಸಿಯಾಗಿದೆ" ಎಂದು ಹೇಳಿದರು. ಇದನ್ನು ನಾನು ಹೇಗೆ ಕುಡಿಯಲಿ ಅಂತ ಕೇಳಿದರು. ಹಾಗೆ ಕೇಳುತ್ತಲೇ ಅವರ ನೋಟ ನನ್ನ ದೇಹದ ಮೇಲೆ ಇತ್ತು. ನನಗೆ ಯಾಕೋ ಸರಿ ಎಂದು ಅನಿಸಲಿಲ್ಲ. ನನ್ನ ಇಡೀ ದೇಹ ಬೆವರತೊಡಗಿತು. ನಾನು ಗೊಂದಲಕ್ಕೆ ಒಳಗಾದೆ. "ನೋಡು, ಇದನ್ನು ಸ್ವಲ್ಪ ತಣ್ಣಗಾಗಿಸಿಕೊಂಡು ಬಾ" ಎಂದು ಹೇಳಿದರು. ನಾನು ಹಾಲಿನ ಲೋಟವನ್ನು ಹಿಡಿದು ಎದ್ದು ನಿಂತೆ. ಕಳೆದ 3 ದಿನಗಳಿಂದ ನನ್ನ ಗಂಡ ನನ್ನ ಜೊತೆ ಮನೆಯಲ್ಲಿದ್ದಾಗ ಮಾವ ತುಂಬ ಕೋಪದಲ್ಲಿ ಮಾತನಾಡುತ್ತಿದ್ದರು. ಆದರೆ ಇವತ್ತು ನನ್ನ ಜೊತೆ ಮಾತನಾಡುವಾಗ ತುಂಬ ಮೃದು ಸ್ವಭಾವದ ವ್ಯಕ್ತಿಯಂತೆ ಕಾಣುತ್ತಿದ್ದರು. ತನ್ನಲ್ಲಿರುವ ಎಲ್ಲ ಕೋಪ ದ್ವೇಷವನ್ನು ನನ್ನ ಗಂಡನ ಮೇಲೆ ತೀರಿಸುತ್ತಿದ್ದರು. ಹಾಗಾದರೆ ಇವರು ಯಾಕೆ ಅಷ್ಟೊಂದು ಕೋಪಗೊಂಡಿದ್ರು? ಈಗ ಆ ಕೋಪ ಎಲ್ಲಿದೆ ಎಂದು ನಾನು ಯೋಚಿಸತೊಡಗಿದೆ. ಸೊಸೆ ತನ್ನ ಮಾವನನ್ನು ತಂದೆಯಂತೆ ಗೌರವದಿಂದ ಕಾಣಬೇಕು. ಮಾವ ಕೂಡ ತನ್ನ ಸೊಸೆಯನ್ನು ಮಗಳಂತೆ ನೋಡಿಕೊಳ್ಳಬೇಕು. ಈ ಸಂಬಂಧದಲ್ಲಿ ಶಿಷ್ಟಾಚಾರ ಅತ್ಯಂತ ಮುಖ್ಯ. ಮಾವನಿಗೆ ಒಂದು ಜವಾಬ್ದಾರಿ ಇರುತ್ತದೆ. ಅವರು ಸೊಸೆಗೆ ನೈತಿಕ ಬಲವಾಗಿ ನಿಲ್ಲಬೇಕು, ಸಹಾಯ ಮಾಡಬೇಕು. ಆದರೆ ಯಾವುದೇ ರೀತಿಯ ಅಸಭ್ಯ ವರ್ತನೆ ಅಥವಾ ತೊಂದರೆ ಮಾಡಬಾರದು ಎಂದು ನನಗೆ ತಿಳಿದಿದ್ದು. ಆದರೆ ಮಾವನ ಬದಲಾದ ಸ್ವಭಾವ ನನಗೆ ಯಾಕೋ ಸರಿ ಇಲ್ಲ ಅಂತ ಅನ್ನಿಸ್ತು. ನಾನು ಹಾಲನ್ನು ತಣಿಸಿ ಲೋಟಕ್ಕೆ ಹಾಕಿ ಪುನಃ ತೆಗೆದುಕೊಂಡು ಹೋದೆ. ಆಗ ಕೋಣೆಯಲ್ಲಿ ಮಾವ ನನಗಾಗಿ ಕಾಯುತ್ತಿದ್ದರು. ನಾನು ಹಾಲನ್ನು ಅವರ ಕೈಗೆ ನೀಡಲು ಮುಂದಾದಾಗ ಅವರು ಹಾಲಿನ ಲೋಟದ ಜೊತೆಗೆ ನನ್ನ ಕೈಯನ್ನು ಹಿಡಿದುಕೊಂಡರು. ನಾನು ತಕ್ಷಣ ನನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡೆ. ಆಗ ನನಗೆ ಕರೆಂಟ್ ಶಾಕ್ ಹೊಡೆದ ಹಾಗೆ ಅನಿಸಿತು. ಕೈಯನ್ನು ಎಳೆದು ಅವರ ಕೋಣೆಯಿಂದ ಹೊರಗೆ ಬರಲು ಮುಂದಾದೆ. ಆಗ ಮಾವ, "ನೀನು ಯಾಕೆ ಹೊರಗಡೆ ಹೋಗ್ತಿದ್ಯಾ?" ಎಂದು ಕೇಳಿದರು. "ಬಾ, ನನ್ನ ಹತ್ತಿರ ಕೂತ್ಕೋ, ನನ್ನ ಜೊತೆ ಮಾತನಾಡು" ಎಂದು ಸಮಾಧಾನದಿಂದ ಹೇಳಿದರು. ಅವರ ಮಾತಿನ ಶೈಲಿ ತುಂಬ ಅಸಹ್ಯ ಎಂದು ಅನ್ನಿಸ್ತು. ನನ್ನ ಜೊತೆ ಕೂತ್ಕೋ ಎಂದು ಹೇಳ್ತಿದ್ರು. ವಿಚಿತ್ರವಾದ ವರ್ತನೆ ನನ್ನನ್ನು ತುಂಬ ಭಯಭೀತಿಗೊಳಿಸಿತು. "ನೋಡು, ನೀನು ಮದುವೆಯ 2ನೇ ದಿನ ಒಂದು ಫ್ಯಾನ್ಸಿ ಸೀರೆಯನ್ನು ಉಟ್ಟುಕೊಂಡಿದ್ದೆ ಅಲ್ವಾ? ಕೆಂಪು ಬಣ್ಣ ಇರುವಂಥದ್ದು. ಅದು ನಿನಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೀನು ಇವತ್ತು ಕೂಡ ಅದನ್ನೇ ಧರಿಸಿಕೊ" ಅಂತ ಹೇಳಿದರು. ಅದನ್ನು ಕೇಳಿದ ತಕ್ಷಣ ನನಗೆ ಛೀ ಎಂದು ಅನ್ನಿಸ್ತು. ಈ ರೀತಿಯ ಮಾತುಗಳು ನನ್ನ ಗಂಡ ನನ್ನ ಜೊತೆ ಮಾಡಬೇಕಿತ್ತು. ಇವರು ನನ್ನ ಮಾವ ಯಾಕೆ ಈ ರೀತಿ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ ಎಂದು ನನಗೆ ತುಂಬ ಭಯ ಆಯಿತು. ಮತ್ತೆ ಪ್ರತಿದಿನ ನನ್ನ ಗಂಡ ಮನೆಯಿಂದ ಹೊರಟ ನಂತರ ನನ್ನ ಮಾವ ಏನಾದರೂ ನೆಪ ಹೂಡಿ ಅಸಹ್ಯವಾಗಿ ನನ್ನ ಜೊತೆ ವರ್ತಿಸಲು ಪ್ರಯತ್ನಿಸುತ್ತಿದ್ದರು. ನಾನು ಹೇಗೋ ಬಹಳ ಕಷ್ಟದಿಂದ ತಪ್ಪಿಸಿಕೊಂಡಿರುತ್ತಿದ್ದೆ. ಅವರ ಉದ್ದೇಶ ಪೂರ್ವಕವಾಗಿ ನನ್ನನ್ನು ಅವರ ಕೋಣೆಗೆ ಕರೆಯುತ್ತಿದ್ದರು. ಒಟ್ಟಾರೆ ನಾನು ಅವರ ಕೋಣೆಯಲ್ಲಿ ಸಿಲುಕಬೇಕು ಎಂದು ಅವರು ಪ್ರಯತ್ನಿಸುತ್ತಿದ್ದರು. ನನಗೆ ಕೈ ತುಂಬ ನೋವಾಗ್ತಿದೆ, ಮಸಾಜ್ ಮಾಡು ಎಂದು ಹೇಳ್ತಿದ್ರು. ನನಗೆ ಇಲ್ಲ, ನಾನು ಮಾಡುವುದಿಲ್ಲ ಎಂದು ಹೇಳಲು ಆಗ್ತಿರಲಿಲ್ಲ, ಅಥವಾ ನಾನು ಮಾಡುತ್ತೇನೆ ಎಂದು ಹೇಳಲು ಆಗ್ತಿರಲಿಲ್ಲ. ಅವರ ಸ್ಪರ್ಶ ನನಗೆ ತುಂಬ ಕಷ್ಟವನ್ನು ಕೊಡುತ್ತಿತ್ತು, ಅಸಹ್ಯವೆನಿಸುತ್ತಿತ್ತು. ಅವರು ಎಲ್ಲ ಕೆಲಸದಲ್ಲೂ ಬಲವಂತ ಮಾಡುತ್ತಿದ್ದರು. ಕೆಲವೊಂದು ಸಲ ನಾವು ಒಬ್ಬರಿಗೆ ಒಂದು ಗೌರವ ಸ್ಥಾನಮಾನ ಕೊಟ್ಟಿರುತ್ತೇವೆ. ಅವರು ಈ ರೀತಿ ನಮ್ಮ ಜೊತೆ ವರ್ತಿಸಿದಾಗ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗುವುದಿಲ್ಲ. ನಾನು ಆಗ ಮಾವ, ನನಗೆ ಬೇಕಾದಷ್ಟು ಕೆಲಸ ಇದೆ, ಪಾತ್ರೆ ತೊಳೆಯಲಿಲ್ಲ ಎಂದು ಹೇಳುತ್ತಿದ್ದೆ. ನನಗೆ ಮನೆಯೆಲ್ಲ ತುಂಬ ಭಯದ ವಾತಾವರಣ ಸೃಷ್ಟಿಯಾಯಿತು. ಹೇಗೋ ಪ್ರತಿದಿನ ಅವರಿಂದ ತಪ್ಪಿಸುತ್ತಿದ್ದೆ. ಗಂಡನಲ್ಲಿ ಹೇಳಲು ಧೈರ್ಯ ಬರಲಿ ಎಷ್ಟು ದಿನ ಅಂತ ನಾನು ಮಾವನಿಂದ ದೂರವಿರಲು ಪ್ರಯತ್ನಿಸಬಹುದು? ಇವರ ಈ ಕೆಟ್ಟ ದೃಷ್ಟಿಯಿಂದ ನಾನು ಎಷ್ಟು ಸಮಯ ತಪ್ಪಿಸಿಕೊಂಡಿರಬಹುದು? ನನಗೆ ನನ್ನ ಜೀವನ ಮುಖ್ಯವಾಗಿತ್ತು. ಅದರಲ್ಲೂ ನನ್ನ ಮಾನ ಮರ್ಯಾದೆ ಉಳಿಸಬೇಕಿತ್ತು. ನಾನು ಹೇಗಾದರೂ ನನ್ನ ಗಂಡನಲ್ಲಿ ಈ ವಿಷಯವನ್ನು ಮಾತನಾಡಬೇಕು ಅಂತ ಅಂದುಕೊಂಡೆ.
ಆದರೆ ಹೇಗೆ ಮಾತನಾಡುವುದು ಎಂದು ನನಗೆ ಧೈರ್ಯ ಸಾಲುತ್ತಿರಲಿಲ್ಲ. ಅವರು ಅಪ್ಪ ಅಂದರೆ ನಡುಗುತ್ತಾರೆ. ಒಂದು ಶಬ್ದ ಕೂಡ ಅಪ್ಪನ ಜೊತೆ ಮಾತನಾಡುವ ಸಮಯದಲ್ಲಿ ಅವರ ಬಾಯಿಂದ ಹೊರಬರುವುದಿಲ್ಲ. ಆಯ್ತಪ್ಪ, ಸರಿ ಅಪ್ಪ, ಅಷ್ಟು ಮಾತ್ರ ಅಲ್ಲದೆ ಒಂದು ಮಾತು ಜಾಸ್ತಿ ಹೇಳುತ್ತಿರಲಿಲ್ಲ. ಒಂದು ದಿನ ಅಡುಗೆ ಮನೆಯಲ್ಲಿ ಎಲ್ಲ ಕೆಲಸವನ್ನು ಮಾಡುತ್ತಿದ್ದೆ. ನನ್ನ ಮಾವ ಇದ್ದಕ್ಕಿದ್ದಂತೆ ಅಡುಗೆ ಮನೆಗೆ ಬಂದರು. ನನ್ನನ್ನು ಹಿಂದಿನಿಂದ ತಪ್ಪಿಕೊಂಡರು. ನಾನು ತಕ್ಷಣ ಅವರನ್ನು ದೂರ ತಳ್ಳಿದೆ. ಆಗ ನನಗೆ ಎಲ್ಲಿಲ್ಲದ ಕೋಪ ಬಂತು. ಏನು ಮಾವ, ನನ್ನನ್ನು ಏನು ಅಂತ ಅಂದುಕೊಂಡಿದ್ದೀರಾ? ಅವರು ಪಕ್ಕದಲ್ಲಿದ್ದ ಮೇಜಿನ ಹತ್ತಿರ ಬಿದ್ದರು. ನಾನು ಭಯದಿಂದ ನಡುಗುತ್ತಿದ್ದೆ. ಅಲ್ಲಿಂದ ಹೇಗೋ ತಪ್ಪಿಸಿ ನನ್ನ ಕೋಣೆಗೆ ಓಡಿ ಬಾಗಿಲ ಕೊಂಡಿಯನ್ನು ಹಾಕಿ ಜೋರಾಗಿ ಅಳುತ್ತಿದ್ದೆ. ನಾನು ನನ್ನ ಮಾವ ನನ್ನ ಜೊತೆ ಈ ರೀತಿ ನಡೆದುಕೊಳ್ಳಬಹುದು ಎಂದು ಕನಸಲ್ಲೂ ಊಹಿಸಿರಲಿಲ್ಲ. ನನಗೆ ತುಂಬ ಬೇಸರವಾಯಿತು. ನನ್ನ ಮನಸ್ಸು, ಅಯ್ಯೋ ದೇವರೇ, ನನ್ನ ಜೊತೆ ಯಾಕೆ ಹೀಗಾಗ್ತಿದೆ? ಯಾಕೆ ಅವರು ನನ್ನಲ್ಲಿ ಈ ರೀತಿ ವರ್ತಿಸುತ್ತಿದ್ದಾರೆ? ನಾನು ನನ್ನ ಮಾವ, ನನ್ನ ಅಪ್ಪನ ಸ್ಥಾನವನ್ನು ತುಂಬಬಹುದು ಅಂತ ಅಂದುಕೊಂಡಿದ್ದೇನೆ. ಆದರೆ ಇವರ ವಿಚಿತ್ರವಾದ ಈ ಸ್ವಭಾವ ನನ್ನನ್ನು ತುಂಬ ಆತಂಕಕ್ಕೆ ಒಳಗಾಗುವಂತೆ ಮಾಡ್ತಿತ್ತು. ಇನ್ನು ಯಾವುದೇ ಕಾರಣಕ್ಕೂ ನಾನು ನನ್ನ ಗಂಡನಲ್ಲಿ ಈ ವಿಷಯವನ್ನು ಮುಚ್ಚಿಡುವುದಿಲ್ಲ. ಏನೇ ಆದರೂ ನಾನು ಹೇಳೇ ಹೇಳುತ್ತೇನೆ ಎಂದು ನಿರ್ಧರಿಸಿಕೊಂಡೆ. ನಾನು ಪೂರ್ತಿ ದಿನ ಮನೆಯ ಯಾವುದೇ ಕೆಲಸವನ್ನು ಮಾಡದೆ ನನ್ನ ಕೋಣೆಯ ಒಳಗಡೆ ಕೂತಿದ್ದೆ. ಮಧ್ಯಾಹ್ನ ಮಾವ ಬಂದು ನನ್ನ ಕೋಣೆಯ ಬಾಗಿಲನ್ನು ಬಡಿದು ಟಕ್ ಟಕ್ ಮಾಡಿ ನನ್ನನ್ನು ಬಾಗಿಲು ತೆರೆಯುವಂತೆ ಕರೆಯುತ್ತಿದ್ದರು. ಆದರೆ ನಾನು ಏನು ಮಾತನಾಡಲಿಲ್ಲ. ಅವರಿಗೆ ಹಸಿವಾಗ್ತಿತ್ತು. ಅದಕ್ಕಾಗಿ ಊಟ ಕೊಡುವಂತೆ ಕೇಳುತ್ತಿದ್ದರು. ನಾನು ಮೌನವಾಗಿದ್ದೆ. ಒಂದು ವೇಳೆ ಊಟ ಕೊಡಲು ಎಂದು ಹೊರಗಡೆ ಹೋದರೆ ಏನಾದರೂ ತೊಂದರೆ ಕೊಡುತ್ತಾರೆ ಎಂದು ನನಗೆ ಚೆನ್ನಾಗಿ ಗೊತ್ತಿತ್ತು. ನನ್ನ ಗಂಡ ಬಂದು ಬಾಗಿಲು ತಟ್ಟಿದರು. ಕಾಂಚನ, ನೀನು ಯಾಕೆ ಬಾಗಿಲು ಹಾಕಿ ಒಳಗಡೆ ಇದ್ದೀಯಾ? ಬೆಳಿಗ್ಗೆಯಿಂದ ಬಾಗಿಲೇ ತೆಗೆದಿಲ್ಲವಂತೆ, ಏನಾಯಿತು ಎಂದು ಕೇಳಿದರು. ನಾನು ಅವರ ಧ್ವನಿ ಕೇಳುತ್ತಿದ್ದಂತೆ ಬಾಗಿಲು ತೆರೆದೆ. ನಾನು ಬಾಗಿಲು ತೆರೆಯುತ್ತಿದ್ದಂತೆ ಅಪ್ಪ ಮಗ ಇಬ್ಬರು ಕೋಪದಿಂದ ನನ್ನನ್ನು ನೋಡುತ್ತಿದ್ದರು. ಏನಾಗಿದೆ ಕಾಂಚನ ನಿನಗೆ ಎಂದು ನನ್ನ ಗಂಡ ಕೋಪದಲ್ಲಿ ಕೇಳಿದರು. ನನ್ನ ಅಪ್ಪ ಬೆಳಿಗ್ಗೆಯಿಂದ ಹಸಿವಿನಲ್ಲಿ ಒದ್ದಾಡುತ್ತಿದ್ದಾರಂತೆ. ನೀನು ಏನು ಮಾಡ್ತಿದ್ಯಾ ಇಲ್ಲಿ ಎಂದು ಕೇಳಿದ್ರು. ಕಾಂಚನ, ನಿನಗೇನು ಭಾಷೆ ಅನ್ನೋದಿಲ್ವಾ? ನನ್ನ ಅಪ್ಪನಿಗೆ ಶುಗರ್ ಮತ್ತು BP ಎಲ್ಲ ಕಾಯಿಲೆಗಳು ಇದೆ. ಸರಿಯಾದ ಸಮಯಕ್ಕೆ ಊಟ ತಿಂಡಿ ಕೊಡಬೇಕು ಅಂತ ಗೊತ್ತಿಲ್ವಾ? ಒಂದು ವೇಳೆ ತಿನ್ನದಿದ್ದರೆ ಆರೋಗ್ಯಕ್ಕೆ ಹೆಚ್ಚು ಕಮ್ಮಿ ಆಗೋದಿಲ್ವಾ? ಎಷ್ಟು ಹೇಳಿದರೂ ನಾಚಿಕೆ ಅನ್ನೋದು ಇಲ್ಲ ಅಂತ ನನ್ನನ್ನು ಬೈದರು. ಏನಾದರೂ ಆದರೆ ಇದಕ್ಕೆ ಯಾರು ಜವಾಬ್ದಾರರು ಎಂದು ಕೂಡ ಹೇಳಿದರು. ಆಗ ನನ್ನ ತಾಳ್ಮೆ ಕೆಟ್ಟು ಹೋಯಿತು. ನೋಡಿ, ನಿಮ್ಮ ತಂದೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನನ್ನಿಂದ ಸಾಧ್ಯ ಇಲ್ಲ. ನೀವು ಬೇರೆ ಯಾರನ್ನಾದರೂ ನೋಡಿಕೊಳ್ಳಿ ಅಂತ ಹೇಳಿದೆ. ಆಗ ನನ್ನ ಮಾವ, ನೋಡು, ಮದುವೆಯಾಗಿ ಶನಿವಾರಕ್ಕೆ 1 ವಾರ ಕೂಡ ಆಗೋದಿಲ್ಲ. ನಿನ್ನ ಹೆಂಡತಿ ಹೇಗೆ ಮಾತನಾಡುತ್ತಿದ್ದಾಳೆ? ಅವಳ ನಿಜಮುಖವನ್ನು ತೋರಿಸಲು ಹೊರಟಿದ್ದಾಳೆ. ನನಗೆ ಮೊದಲೇ ಗೊತ್ತಿತ್ತು ಈ ಹುಡುಗಿಯರು ಇದೇ ರೀತಿ ಮಾಡ್ತಾರೆ. ಮದುವೆಯ ಮುಂಚೆ ಮುಗ್ಧರಂತೆ ಇರ್ತಾರೆ. ನಂತರ ತಾವು ಹೇಗಾದರೂ ಮಾಡಿ ಆ ಮನೆಯಿಂದ ಹೋಗಬೇಕು, ಬೇರೆ ಮನೆ ಮಾಡಬೇಕು, ಅವನ ಕುಟುಂಬಸ್ಥರನ್ನು ಬಿಟ್ಟು ನಾನು ನನ್ನ ಗಂಡ ಬದುಕಬೇಕು ಅಂತ ಕನಸು ಕಾಣುತ್ತಾರೆ ಎಂದು ಹೇಳಿದರು. ಅಷ್ಟರಲ್ಲಿ ತಂದೆಯ ಮಾತನ್ನು ಕೇಳಿ ನನ್ನ ಗಂಡ, ಕಾಂಚನ, ಇನ್ನು ಮುಂದೆ ನನ್ನ ಅಪ್ಪನ ಬಗ್ಗೆ ಏನಾದರೂ ಒಂದು ಮಾತು ಹೇಳಿದರೆ ತಕ್ಷಣ ನಿನಗೆ ವಿಚ್ಛೇದನ ನೀಡುತ್ತೇನೆ. ನಿನ್ನ ಕೈಗೆ ವಿಚ್ಛೇದನ ಪತ್ರವನ್ನು ಕೊಡುತ್ತೇನೆ, ನೆನಪಿನಲ್ಲಿ ಇಟ್ಟುಕೋ ಎಂದು ಗದರಿಸಿದರು. ಅವರ ಮಾತು ಕೇಳುತ್ತಿದ್ದಂತೆ ನನ್ನ ಕಣ್ಣು ತುಂಬಿತು. ಯಾಕಂದರೆ ನನ್ನ ಅಪ್ಪನಿಗೆ 6 ಹೆಣ್ಣು ಮಕ್ಕಳಾಗಿದ್ದರು. ಬಹಳ ಕಷ್ಟದಿಂದ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಮದುವೆ ಮಾಡಿಸುವಾಗ ಚಿನ್ನ, ವರದಕ್ಷಿಣೆ ಇವುಗಳನ್ನು ಕೊಟ್ಟು ಮದುವೆ ಮಾಡಿಸಿದರು. ಅದು ಅಲ್ಲದೆ ಮದುವೆ ಸಮಯದಲ್ಲಿ ನನ್ನ ಅಮ್ಮ ನನಗೆ ವಿದಾಯ ಹೇಳುವಾಗ ಯಾವುದೇ ಕಾರಣಕ್ಕೂ ಗಂಡನ ಮನೆಯಲ್ಲಿ ಜಗಳವಾಡಿ ತವರು ಮನೆಗೆ ಬರಬಾರದು ಅಂತ ಹೇಳಿದರು. ನನಗೆ ಬೇರೆ ದಾರಿ ಇಲ್ಲದೆ ಗಂಡನ ಮಾತು ಕೇಳಬೇಕಾಯಿತು. ಅವರ ಸೂಚನೆಯಂತೆ ನಡೆಯಲೇಬೇಕಾಯಿತು. ಆದರೆ ಮಾವನ ತೊಂದರೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಿತ್ತು. ಅವರು ಹೇಳಿದ ಕೆಲಸವನ್ನು ನಾನು ಮಾಡಬೇಕಾಗಿತ್ತು. ಒಂದು ವೇಳೆ ಮಾಡದಿದ್ದರೆ ಅವರು ನನ್ನ ಗಂಡನಿಗೆ ಹೇಳಿಬಿಡುತ್ತಿದ್ದರು. ಆಗ ನನ್ನ ಗಂಡ ನನಗೆ ಬೈಯುತ್ತಿದ್ದರು. ಅದು ಅಲ್ಲದೆ ತಂದೆ ಹೇಳಿದ ಮಾತು ಕೇಳುತ್ತಿಲ್ಲ ಎಂದು ಗೊತ್ತಾದರೆ ಕೋಪಗೊಂಡು ನನ್ನ ಜೊತೆ ಕೆಟ್ಟದಾಗಿ ವರ್ತಿಸುತ್ತಿದ್ದರು. ಈ ಭಯ ನನ್ನೊಳಗೆ ಸದಾ ಇತ್ತು. ಮಾವನ ಜೊತೆ ಮನೆಯಲ್ಲಿದ್ದು ಭಯದಿಂದ ದಿನಗಳನ್ನು ಕಳೆಯಬೇಕಾಯಿತು.
ನನ್ನ ಗಂಡನ ಬಳಿ ಮಾವನ ಬಗ್ಗೆ ಹೇಳಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ. ನಾನು ನಿಜವಾಗಿಯೂ ಏನು ನಡೆಯುತ್ತಿದೆ ಎಂದು ಹೇಳಿದರೆ ಅವರು ನಂಬುತ್ತಿರಲಿಲ್ಲ. ನನ್ನ ಮಾತು ಸುಳ್ಳು ಅಂತ ಅಂದುಕೊಳ್ಳುತ್ತಿದ್ದರು. ನಾನು ಅವರಿಂದ ದೂರ ಉಳಿದರೆ ಮಾವ ಮಗನಿಗೆ ಹೇಳಿಕೊಡುತ್ತಿದ್ದರು. ಮಗ, ನಿನ್ನ ಹೆಂಡತಿ ನನ್ನ ಮಾತುಗಳನ್ನು ಕೇಳುವುದಿಲ್ಲ. ನಾನು ಅವಳ ಅಪ್ಪ ಅಮ್ಮನಲ್ಲಿ ಮಾತನಾಡುತ್ತೇನೆ. ಯಾಕೆ ನಿಮ್ಮ ಮಗಳು ವಿಚಿತ್ರವಾಗಿ ವರ್ತಿಸುತ್ತಾಳೆ ಅಂತ ನಾನು ಅವರಲ್ಲಿ ಕೇಳುತ್ತೇನೆ ಎಂದು ಮಾವ ಹೇಳುತ್ತಿದ್ದರು. ಆಗ ನನ್ನ ಗಂಡ, ಅವಳ ತಲೆ ಸರಿ ಇಲ್ಲ, ನೀವು ಚಿಂತೆ ಮಾಡಬೇಡಿ, ನಾನು ಸರಿಪಡಿಸುತ್ತೇನೆ ಅಂತ ಹೇಳಿದರು. ನಾನು ಕೋಪದಿಂದ ಅವರ ಕಡೆ ನೋಡುತ್ತಿದ್ದೆ. ಮನೆಯಲ್ಲಿ ಯಾವಾಗಲೂ ಈ ರೀತಿಯ ಕಿರಿಕಿರಿ ಇರುತ್ತಿತ್ತು. ಒಂದು ದಿನ ನನ್ನ ಗಂಡ, ಕಾಂಚನ, ನಿನಗೆ ಈ ಮನೆಯಲ್ಲಿ ಏನು ತೊಂದರೆ? ನಿನಗೆ 10 ಮಂದಿಯ ಜವಾಬ್ದಾರಿಯನ್ನು ನೋಡಿಕೊಳ್ಳುವಂತೆ ಮಾಡಲಾಗಿದೆಯಾ? ಇಲ್ಲಿ ಏನು ಕಷ್ಟ ಇದೆ ಅಂತ ಕೇಳಿದರು. ಅದು ಅಲ್ಲದೆ ಅವರು ಹೇಳಿದರು, ನನಗೆ ಅಮ್ಮ ಇಲ್ಲ, ತಂಗಿಯರಿಲ್ಲ, ಇರುವುದು ನನ್ನ ತಂದೆ ಒಬ್ಬರೇ. ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನಿನಗೆ ಸಾಧ್ಯ ಇಲ್ವಾ? ಎಲ್ಲ ಹುಡುಗಿಯರು ಆಸೆ ಪಡುತ್ತಾರೆ ಮನೆಯಲ್ಲಿ ಎಲ್ಲರೂ ಇರುವ ಕುಟುಂಬ ಸಿಗಬೇಕು ಅಂತ. ಆದರೆ ನಿನಗೆ ಸಿಕ್ಕಿರುವುದನ್ನು ನೋಡಿಕೊಳ್ಳಲಾಗುತ್ತಿಲ್ಲಲ್ವಾ? ಆಗ ನಾನು ಹೇಳಿದೆ, ನನಗೆ ಅತ್ತೆ ನಾದಿನಿಯರು ಎದ್ದಿದ್ರೆ ನಾನು ನೆಮ್ಮದಿಯಾಗಿ ಈ ಮನೆಯಲ್ಲಿ ಜೀವಿಸುತ್ತಿದ್ದೆ. ಆದರೆ ನಾನು ಪುನಃ ನಿಮ್ಮ ತಂದೆಗೆ ಇನ್ನೊಂದು ಮದುವೆ ಮಾಡಿಸಿ ಅಂತ ಹೇಳಿದೆ. ನನ್ನ ಮಾತು ಕೇಳುತ್ತಿದ್ದಂತೆ ನನ್ನ ಗಂಡ ನನ್ನ ಕೆನ್ನೆಗೆ ಬಲವಾಗಿ ಹೊಡೆದರು. ಏನು ಮಾತನಾಡುತ್ತಿದ್ದೀಯೇ? ನಿನ್ನ ಮಾತು ಮಿತಿ ಮೀರುತ್ತಿದೆ. ನನ್ನ ಈ ವಯಸ್ಸಿನ ತಂದೆಗೆ ಇನ್ನೊಂದು ಮದುವೆ ಮಾಡಿಸಬೇಕಾ? ನಿನಗೆ ನಾಚಿಕೆ ಆಗುವುದಿಲ್ವಾ ಎಂದು ಕೇಳಿದರು. 2 ಹೊತ್ತು ಊಟ ತಿಂಡಿ ಮಾಡಿಕೊಡುವುದು ನಿನಗೆ ಕಷ್ಟವಾಗುತ್ತಾ? ಅದು ಅಲ್ಲದೆ ಪ್ರತಿದಿನ ಮಾಡಿದ ಅಡುಗೆಯಲ್ಲಿ ಸ್ವಲ್ಪ ಅವರಿಗೆ ಕೊಟ್ಟರೆ ಆಯಿತು. ಅದಕ್ಕೋಸ್ಕರ ನೀನು ಅಪ್ಪನಿಗೆ ಮದುವೆ ಮಾಡಿಸಿ ಅಂತ ಹೇಳ್ತಿದೆಯಲ್ಲ. ನಿನಗೆ ನನ್ನ ಅಪ್ಪ ಇಷ್ಟೊಂದು ಭಾರವಾಗ್ತಿದ್ದರೆ ಎಂಬುದು ನನಗೆ ಗೊತ್ತಾಯಿತು ಎಂದರು. ಆಗ ನಾನು, ದಯವಿಟ್ಟು ನನ್ನ ಮಾತು ಅರ್ಥ ಮಾಡಿಕೊಳ್ಳಿ ಎಂದೆ. ಆದರೆ ಅವರು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ನನ್ನ ಅಪ್ಪನಿಗೆ 60 ವರ್ಷ ಈಗ. ಅವರು ಶುಗರ್, BP ಮೊದಲಾದ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಈ ವಯಸ್ಸಿನಲ್ಲಿ ಅವರು ಮತ್ತೊಬ್ಬ ಮಹಿಳೆಯ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕಾ ಎಂದು ಕೇಳಿದರು. ಆದರೆ ನಿಮ್ಮ ತಂದೆ ನನ್ನ ಜೊತೆ ಕೆಟ್ಟ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ ಎಂಬುದನ್ನು ನನಗೆ ಹೇಳಲು ಧೈರ್ಯ ಬರಲಿಲ್ಲ. ಅವರು ನನ್ನನ್ನು ನಂಬುತ್ತಿರಲಿಲ್ಲ. ಆದ್ದರಿಂದ ನಾನು ಮತ್ತೆ ಕೇಳಿದೆ, ನೀವು ಅವರಿಗೆ ಮದುವೆ ಮಾಡಿಸಿ. ನಾನು ಹೇಳಿದೆ, ನಾನು ನಿಮ್ಮ ಮಾವ ಮತ್ತು ಅತ್ತೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸಿದ್ಧಳಾಗಿದ್ದೇನೆ. ಅದನ್ನು ಕೇಳುತ್ತಿದ್ದಂತೆ ನನ್ನ ಗಂಡ ನಗಲು ಪ್ರಾರಂಭಿಸಿದರು. ನಿನಗೆ ಒಬ್ಬರ ಕೆಲಸವನ್ನೇ ಮಾಡೋದು ಸಾಧ್ಯ ಇಲ್ಲ, ಇನ್ನೊಬ್ಬರದ್ದು ಮಾಡೋಕ್ಕೆ ಸಿದ್ಧಳಾಗಿದ್ದೀಯಾ? ನೀನು ಯಾವ ಮಾತು ಬೇಕಾದರೂ ಹೇಳಬಹುದಾ? ಯೋಚನೆ ಮತ್ತು ಮಾತಿಗೆ ಮಿತಿ ಎಂಬುದು ಇರಬೇಕು ಎಂದರು. ಕಾಂಚನ, ನಿನಗೆ ಇಬ್ಬರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನೀನೀಗ ನಿನ್ನ ಲಾಭಕ್ಕಾಗಿ ಇದನ್ನು ಮಾಡಲು ಹೊರಟಿದ್ದೀಯಾ? ಅದು ಸಾಧ್ಯವಾಗದ ಮಾತು. ಅದು ಅಲ್ಲದೆ ಈ ಮನೆ ಮತ್ತು ವ್ಯವಹಾರ, ಫ್ಯಾಕ್ಟರಿ ಎಲ್ಲವೂ ನಮ್ಮ ತಂದೆಯ ಹೆಸರಲ್ಲಿದೆ. ಅವರಿಗೆ ಇನ್ನೊಂದು ಮದುವೆ ಮಾಡಿಸಿ ಮತ್ತೆ ಅವರ ಹೆಂಡತಿಯನ್ನು ಕರೆದುಕೊಂಡು ಮನೆಗೆ ಬಂದು ಬಿಟ್ಟರೆ ಎಲ್ಲವೂ ಅವರ ವಶದಲ್ಲಿ ಇಟ್ಟುಕೊಳ್ಳುತ್ತಾರೆ. ಅದರ ಬಗ್ಗೆ ಅರಿವಿರಲಿ. ನನ್ನನ್ನು ಮತ್ತು ನಿನ್ನನ್ನು ಈ ಮನೆಯಿಂದ ಒದ್ದು ಹೊರಗೆ ಹಾಕ್ತಾರೆ ಅಷ್ಟೇ. ನಿನಗೆ ಅಪ್ಪನ ಕೋಪ ಗೊತ್ತಲ್ಲ, ಅದನ್ನು ಹೇಳುವ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನಾನು ಅಪ್ಪ ಎಷ್ಟೇ ಕೋಪ ಮಾಡಿಕೊಂಡರೂ ತಾಳ್ಮೆಯಿಂದ ಸಹಿಸಿಕೊಂಡು ಇರ್ತಿದ್ದೇನೆ. ನೀನು ಅಂದುಕೊಂಡಿರಬಹುದು, ಅಪ್ಪ ಇಷ್ಟು ಕೋಪಗೊಂಡರೂ ನಾನು ಯಾಕೆ ಮೌನವಾಗಿರುತ್ತೇನೆ ಅಂತ. ಯಾಕೆ ನನಗೆ ಮಾತನಾಡಲು ಆಗ್ತಿಲ್ಲ ಅಂತ ಅಲ್ಲ, ಆದರೆ ನಾನು ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದವನಾಗಿ ಮಾಡಿಕೊಂಡು ಮೌನವಾಗಿದ್ದೇನೆ. ನೀನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಪ್ಪನಿಗೆ ಇನ್ನೊಂದು ಮದುವೆ ಮಾಡಿಸುವುದನ್ನು ಹೇಳಬೇಡ. ಅಷ್ಟು ಹೇಳಿ ಅವರು ಕೋಣೆಯಿಂದ ಹೊರಗಡೆ ಹೋದರು. ಆದರೆ ನಾನು ಇನ್ನೂ ಏನು ಮಾಡುವುದು ಅಂತ ಯೋಚಿಸುತ್ತಿದ್ದೆ. ನನ್ನ ಮಾವನ ಕೆಟ್ಟ ವರ್ತನೆ ನನ್ನಿಂದ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ವೇಳೆ ತವರು ಮನೆಗೆ ಹೋದರೆ ತನ್ನ ಗಂಡನ ಮನೆಯ ನೆಮ್ಮದಿ ಹಾಳು ಮಾಡಲು ಹೊರಟಿದ್ದಾಳೆ ಎಂದು ಮಾವ ಅಂದುಕೊಳ್ಳಬಹುದು. ನಾನು ಏನು ಮಾಡಬೇಕು ಎಂದು ಗೊತ್ತಾಗದೆ ಚಡಪಡಿಸುತ್ತಿದ್ದೆ. ಅಯ್ಯೋ ದೇವರೇ, ಒಂದು ಹುಡುಗಿ ಆದರೆ ಎಷ್ಟೊಂದು ಕಷ್ಟಗಳನ್ನು ಸಹಿಸಬೇಕು. ಅದು ಅಲ್ಲದೆ ನಾನು ಎಷ್ಟು ಅಸಹಾಯಕಳಾಗಿದ್ದೇನೆ ಎಂದರೆ ತನ್ನ ಕಷ್ಟವನ್ನು ಯಾರಲ್ಲಿಯೂ ಹೇಳುವ ಹಾಗೆ ಇಲ್ಲ. ಎಲ್ಲವನ್ನು ಸಹಿಸಿ ನನ್ನ ಜೀವನವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಷ್ಟೇ. ಒಂದೆರಡು ಜಾಸ್ತಿ ಮಾತನಾಡಿದರೆ ವಿಚ್ಛೇದನ ಮಾತನ್ನು ಹೇಳ್ತಾರೆ. ಹೆಣ್ಣು ಅಂದರೆ ಏನು ಅಂದುಕೊಂಡಿದ್ದಾರೆ? ನನಗೆ ಒಂದು ವೇಳೆ ಗಂಡನಿಂದ ವಿಚ್ಛೇದನ ಪಡೆದುಕೊಂಡರೆ ಇನ್ನೊಂದು ಮದುವೆ ನಡೆಯುವುದು ದೂರದ ಮಾತಾಗಿತ್ತು. ತಂಗಿಯಂದಿರು ಮನೆಯಲ್ಲಿರುವಾಗ ಅಕ್ಕನಿಗೆ ವಿಚ್ಛೇದನ ಆಗಿದೆ ಎಂದು ಗೊತ್ತಾದ ತಕ್ಷಣ ಬರುವ ಸಂಬಂಧಗಳೆಲ್ಲ ನಿಂತು ಹೋಗುತ್ತದೆ.
ಅಲ್ಲಿಯ ಹೆಣ್ಣು ಮಕ್ಕಳ ಸ್ವಭಾವ ಸರಿ ಇಲ್ಲ, ಒಬ್ಬಳು ಗಂಡನಿಂದ ವಿಚ್ಛೇದನ ಪಡೆದು ಮನೆಯಲ್ಲಿದ್ದಾಳೆ ಅಂತ ಆರೋಪಗಳು ಬರುತ್ತದೆ. ಇದರಿಂದ ತಂಗಿಯಂದಿರಿಗೂ ತುಂಬ ತೊಂದರೆ ಆಗುತ್ತದೆ ಎಂದು ನಾನು ಯೋಚಿಸುತ್ತಿದ್ದೆ. ನಾನು ಏನು ಮಾಡಬೇಕು ಎಂದು ಗೊತ್ತಾಗದೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ. ನನ್ನ ಶಾಲಿಂದ ಆಗಾಗ ಕಣ್ಣೀರನ್ನು ಒರೆಸುತ್ತಿದ್ದೆ. ಅಷ್ಟರಲ್ಲಿ ನನ್ನ ಗಂಡ ಅತುಲ್ ಹೊರಗಡೆಯಿಂದ ಕೂಗುತ್ತಿದ್ದರು. ಕಾಂಚನ, ಬೇಗ ಬಂದು ನಮಗೆ ಚಪಾತಿ ಮಾಡಿಕೊಡು, ಅಪ್ಪನಿಗೆ ಹೋಟೆಲ್ ಫುಡ್ಡು ಹಿಡಿಸುವುದಿಲ್ಲ. ನಾನು ಬೇಗನೆ ಅಡುಗೆ ಮನೆಗೆ ಹೋಗಿ ಚಪಾತಿ ಮತ್ತು ಸಾಂಬಾರನ್ನು ಮಾಡಿ ಟೇಬಲ್ ಮೇಲೆ ಇಟ್ಟು ಪುನಃ ಕೋಣೆಗೆ ಹೋಗಿ ಸೇರಿಕೊಂಡೆ. ಆದರೆ ನಾನು ಆ ದಿನ ಏನನ್ನೂ ತಿಂದಿರಲಿಲ್ಲ. ಹಸಿವಿನಿಂದ ಮಲಗಿಕೊಂಡೆ. ನನ್ನ ಗಂಡ, ನೀನು ತಿನ್ನಲಿಲ್ಲ, ಹಸಿವಿನಿಂದ ಇದ್ದೆ ಅಲ್ವಾ, ಬಾ ತಿನ್ನು ಅಂತ ಕರೆಯಲಿಲ್ಲ. ಗಂಡಸರು ಎಲ್ಲರೂ ಇದೇ ರೀತಿ ಹೆಚ್ಚಾಗಿರುತ್ತಾರೆ. ಅವರಿಗೆ ಅವರದ್ದೇ ಕೆಲಸದ ಬಗ್ಗೆ ಚಿಂತೆ ಮಾತ್ರ. ಹೆಂಡತಿ ಹೇಗಿರ್ತಾಳೆ, ಊಟ ಮಾಡಿದ್ಲಾ ತಿಂದ್ಲಾ ಅನ್ನುವ ಚಿಂತೆ ಇರುವುದಿಲ್ಲ. ನನ್ನ ಗಂಡ ಕೂಡ ಅದೇ ರೀತಿಯಾಗಿದ್ದರು. ಮರುದಿನ ಬೆಳಿಗ್ಗೆ ಎದ್ದು ನಾನು ತಿಂಡಿ ರೆಡಿ ಮಾಡಿ ಕೊಟ್ಟು ಬಿಟ್ಟೆ. ನಂತರ ನನ್ನ ಗಂಡ ಫ್ಯಾಕ್ಟ್ರಿಗೆ ಹೊರಟು ಹೋದರು. ನಾನು ನನ್ನ ಕೋಣೆಯಲ್ಲಿ ಕೂತಿದ್ದೆ. ನನ್ನ ಮಾವ ನನ್ನನ್ನು ಕಾಂಚನ ಎಂದು ಕೂಗಲು ಶುರು ಮಾಡಿಬಿಟ್ಟರು. ನನಗೆ ಇಷ್ಟವಿಲ್ಲದಿದ್ದರೂ ಕಷ್ಟಪಟ್ಟು ಹೆಜ್ಜೆ ಹಾಕುತ್ತಾ ಅವರ ಕೋಣೆಗೆ ಹೋದೆ. ಮಾವ ನನ್ನನ್ನು ನೋಡಿ ವಿಚಿತ್ರವಾಗಿ ನಗಲು ಪ್ರಾರಂಭಿಸಿದರು. ಏನಾಯ್ತು ಮಾವ, ಯಾಕೆ ನಗ್ತಿದ್ದೀರಾ ಅಂತ ನಾನು ಕೇಳಿದೆ. ಆಗ ಮಾವ, ನೀನು ಏನು ಅಂದುಕೊಂಡಿದ್ದೀಯಾ? ನಿನ್ನ ಸೌಂದರ್ಯ ನನ್ನ ಮಗನನ್ನು ಮೋಡಿ ಮಾಡಬಹುದು. ಇದರಿಂದ ನೀನು ಅವನನ್ನು ಇಲ್ಲಿಂದ ಬೇರ್ಪಡಿಸಿ ಬೇರೆ ಮನೆ ಮಾಡಿ ನೆಮ್ಮದಿಯಾಗಿ ಜೀವಿಸಬಹುದು ಅಂತ ಅಂದುಕೊಂಡಿದ್ಯಾ? ಅದು ನಿನ್ನ ಭ್ರಮೆ ಅಷ್ಟೇ ಅಂತ ಹೇಳಿದರು. ನನ್ನನ್ನು ಇಲ್ಲಿ ಬಿಟ್ಟು ನೀನು ಬೇರೆ ಮನೆ ಮಾಡಲು ಹೊರಟಿದ್ದೀಯಾ? ಅದು ಸಾಧ್ಯವಿಲ್ಲದ ಮಾತು. ನನ್ನ ಮಗ ನಾನು ಹಾಕಿದ ಒಂದು ಗೆರೆಯನ್ನು ಕೂಡ ಮೀರುವುದಿಲ್ಲ ಎಂದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಯೋಚನೆಯನ್ನು ಬದಲಿಸು, ಅದು ನಡೆಯದ ಮಾತು. ಅವನು ಎಲ್ಲಿಗೂ ನನ್ನನ್ನು ಬಿಟ್ಟು ಬರುವುದಿಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರನೇ ನಾನು ಯಾವುದೇ ಶ್ರೀಮಂತ ಹುಡುಗಿಯ ಸಂಬಂಧ ಅವನಿಗೆ ನೋಡದೆ ನಿನ್ನನ್ನು ಮದುವೆ ಮಾಡಿಸಿದ್ದೇನೆ. ಯಾಕಂದರೆ ಶ್ರೀಮಂತ ಹುಡುಗಿಯನ್ನು ಮದುವೆ ಮಾಡಿಸಿದರೆ ಅವಳು ನನ್ನ ಮಗನನ್ನು ಇಲ್ಲಿಂದ ಕರೆದುಕೊಂಡು ಹೋಗಬಹುದು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಹಣದ ವ್ಯಾಮೋಹದಿಂದ ಮನುಷ್ಯ ಬದಲಾಗುತ್ತಾನೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ನಿನ್ನನ್ನು ನಾನು ಅವನಿಗೋಸ್ಕರ ಆಯ್ಕೆ ಮಾಡಿದ್ದೇನೆ. ನಿನ್ನ ಅಪ್ಪ ಅಮ್ಮ ಎಷ್ಟು ಕಷ್ಟದಲ್ಲಿ ಜೀವಿಸುತ್ತಿದ್ದಾರೆ ಅಂತ ನನಗೆ ಗೊತ್ತು. ಅವರು ಕಷ್ಟದಿಂದ ನಿನಗೆ ಮದುವೆ ಮಾಡಿಸಿಕೊಟ್ಟಿದ್ದಾರೆ. ನಿನ್ನನ್ನು ಕರೆದುಕೊಂಡು ಹೋಗಿ ಪುನಃ ಮನೆಯಲ್ಲಿ ಇರಿಸಿಕೊಳ್ಳಲು ಅವರಿಂದ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಅದು ಅಲ್ಲದೆ ನಿನಗೆ ಹೊಸದಾದ ಮನೆಯನ್ನು ಕಟ್ಟಿಸಿಕೊಳ್ಳಲು ಅವರಿಂದ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಅಂದರೆ ನಿಮ್ಮ ಮನೆಯಲ್ಲಿ ಬೇಕಾದಂಥ ಸೌಕರ್ಯಗಳು, ಸಹಾಯ ನಿನಗೆ ಸಿಗಲಾರದು. ನಿನ್ನ ಜೀವನ ಚೆನ್ನಾಗಿರಬೇಕು, ಸುಖಕರವಾಗಿರಬೇಕು ಎಂದು ನೀನು ಬಯಸುವುದಾದರೆ ನಾನು ಹೇಳಿದಂತೆ ಕೇಳಬೇಕು ಎಂದು ಮಾವ ನನ್ನಲ್ಲಿ ಹೇಳಿದರು. ನಾನು ತಲೆಬಿಸಿಯಿಂದ ತುಂಬ ಯೋಚನೆ ಮಾಡುತ್ತಿದ್ದೆ. ಅಯ್ಯೋ ದೇವರೇ, ನಾನು ಎಂಥ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡೆ? ಯಾಕೆ ನನಗೆ ಇಂಥ ಪರೀಕ್ಷೆ ಮಾಡ್ತಿದ್ದೀಯಾ ಎಂದು ದೇವರಲ್ಲಿ ಕೇಳುತ್ತಿದ್ದೆ. ಆಗ ಮಾವ, ಹೋಗು ಹೋಗು, ಒಳಗಡೆ ಹೋಗಿ ನನಗೆ ಬಿಸಿ ಬಿಸಿ ಹಾಲು ತಂದುಕೊಡು ಅಂತ ಹೇಳಿದರು. ಅವರ ಮಾತು ನನ್ನ ಹೊಟ್ಟೆ ಒಳಗಡೆ ಉರಿಯನ್ನು ಹಾಕಿತು. ಆ ಕ್ಷಣ ನಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎಂದು ಅನ್ನಿಸಿತು. ಆದರೆ ಆತ್ಮಹತ್ಯೆ ಮಾಡುವುದರಿಂದ ಗಂಡನ ಮನೆಯ ಅವಮಾನ, ಕಷ್ಟ, ನಿಂದನೆ ತಾಳಲಾರದೆ ಕೆಲವೊಮ್ಮೆ ಮಹಿಳೆ ಆತ್ಮಹತ್ಯೆ ಆಯ್ದುಕೊಳ್ಳುತ್ತಾಳೆ. ಆದರೆ ಇಂತಹ ತಾತ್ಕಾಲಿಕ ನೋವಿಗೆ ಆತ್ಮಹತ್ಯೆ ಶಾಶ್ವತ ಪರಿಹಾರವಲ್ಲ. ಆತ್ಮಹತ್ಯೆಯಿಂದ ಕುಟುಂಬದ ಮೇಲೆ ಪರಿಣಾಮ ಬೀರುತ್ತದೆ. ಮಕ್ಕಳ ಮೇಲೆ ತೀವ್ರವಾದ ಮಾನಸಿಕ ಪರಿಣಾಮ ಉಂಟಾಗುತ್ತದೆ. ಧಾರ್ಮಿಕವಾಗಿ ಇದು ಪಾಪವೆಂದು ಪರಿಗಣಿಸಲಾಗುತ್ತದೆ. ಕಾನೂನು ಪ್ರಕಾರ ಪೀಡಕರು ಶಿಕ್ಷೆಗೆ ಒಳಗಾಗಬಹುದು. ಆದರೂ ತಾಳ್ಮೆ, ಧೈರ್ಯ ಮತ್ತು ಸಹಾಯವನ್ನು ಹುಡುಕುವ ಮಾರ್ಗವು ಸದಾ ಉತ್ತಮ. ದುಃಖವನ್ನು ಹಂಚಿಕೊಳ್ಳಿ, ಸಹಾಯ ಕೇಳಿ. ಪ್ರತಿ ಸಮಸ್ಯೆಗೆ ಪರಿಹಾರವಿದೆ. ಜೀವ ಅಮೂಲ್ಯ. ಆತ್ಮಹತ್ಯೆ ಪರಿಹಾರವಲ್ಲ. ಬದುಕು ನಂಬಿಕೆ ಮತ್ತು ಬೆಂಬಲದಿಂದಲೇ ಬೆಳೆಯಬೇಕು. ಮನಸ್ಸಲ್ಲಿ ನಿರ್ಧರಿಸಿಕೊಂಡೆ. ಆದರೆ ನನಗೆ ಇಂತಹ ಕೊಳಕು ಜೀವನ ಮಾಡಲು ಇಷ್ಟವಿರಲಿಲ್ಲ. ನರಕದ ಸ್ಥಿತಿಯಲ್ಲಿ ಬದುಕುವುದಕ್ಕಿಂತ ಸಾಯುವುದೇ ಮೇಲು ಎಂದು ನನಗೆ ಆಗ್ತಿತ್ತು. ನಾನು ಒಳಗಡೆ ಹೋಗಿ 1 ಲೋಟ ಹಾಲನ್ನು ಬಿಸಿ ಮಾಡಿ ಮಾವನ ಕೋಣೆಗೆ ಹೋಗಿ ಇಟ್ಟು ಬಂದೆ. ನಂತರ ನಾನು ಬೇಗ ಬೇಗ ಅಡುಗೆಗಳನ್ನು ಮಾಡಿ ಊಟ ತಿಂಡಿಗಳನ್ನು ಮಾವನ ಕೋಣೆಗೆ ತೆಗೆದುಕೊಂಡು ಹೋದರೆ ತಕ್ಷಣ ಅಲ್ಲಿಂದ ಹೊರಟು ಹೊರಗಡೆ ಬರ್ತಿದ್ದೆ. ಅವರ ಜೊತೆ ಮಾತನಾಡುತ್ತಿರಲಿಲ್ಲ, ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಿರಲಿಲ್ಲ.
ಅವರಿಂದ ಏನಾದರೂ ಕೇಳಬಹುದಾ ಎಂದು ಕೂಡ ಕಾಯುತ್ತಿರಲಿಲ್ಲ. ತಕ್ಷಣ ಅಲ್ಲಿಂದ ಹೊರಟು ಹೋಗಿ ನನ್ನ ಕೋಣೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುತ್ತಿದ್ದೆ. ಒಂದು ದಿನ ಮಾವ ನನಗೆ ಬಿರಿಯಾನಿ ಮಾಡು ಅಂತ ಹೇಳಿದ್ರು. ನಾನು ಅವರಿಗೆ ಯಾವುದೇ ರೀತಿಯ ಗೌರವ ಕೂಡ ನೀಡುತ್ತಿರಲಿಲ್ಲ. ನನಗೆ ಮಾಡುವುದಕ್ಕೆ ಇಷ್ಟವಿರಲಿಲ್ಲ. ಹಾಗಾಗಿ ನಾನು ಮಾಡುವುದಿಲ್ಲ ಅಂತ ಹೇಳಿದೆ. ಆಗ ಇಲ್ಲ, ಇವತ್ತು ನೀನು ಬಿರಿಯಾನಿ ಮಾಡಲೇಬೇಕು ಎಂದು ಹಠ ಹಿಡಿದರು. ಅಂದರೆ ಕೋಪದಿಂದ ಮಾಡಲೇಬೇಕು ಅಂತ ಹೇಳಿದ್ರು. ಕೊನೆಗೆ ನಾನು ರಾತ್ರಿ ಬಿರಿಯಾನಿ ಮಾಡಿದೆ. ಟೇಬಲ್ ಹತ್ತಿರ ತಂದು ನಾನು ಗಂಡ ಮತ್ತು ಮಾವನಿಗೆ ಊಟ ಬಡಿಸಿ ಅವರಲ್ಲಿ ಊಟ ಮಾಡುವಂತೆ ಕೇಳಿಕೊಂಡೆ. ಅವರು ಊಟ ಮಾಡುತ್ತಿದ್ದರು. ನನ್ನ ಮಾವನ ಕೋರಿಕೆಯ ಮೇರೆಗೆ ನಾನು ಬಿರಿಯಾನಿ ಮಾಡಿದೆ. ಬಿರಿಯಾನಿ ಕೂಡ ತುಂಬ ಚೆನ್ನಾಗಿತ್ತು. ಊಟ ಮಾಡುತ್ತಿರುವಾಗ ಮಾವ ತನ್ನ ಮಗನಲ್ಲಿ ಹೇಳಿದರು, ಇಂದು ನನ್ನ ಸೊಸೆ ನನ್ನನ್ನು ಸಂತೋಷಪಡಿಸಿದ್ದಾಳೆ. ಅವಳು ತುಂಬ ರುಚಿಯಾದ ಊಟ ಮಾಡಿದ್ದಾಳೆ. ನನಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಇದರ ರುಚಿ ಕೂಡ ತುಂಬ ಚೆನ್ನಾಗಿ ಆಗಿದೆ ಅಂತ ಹೇಳಿದರು. ಇದನ್ನು ಕೇಳಿದ ನಂತರ ಅತುಲ್ ನಗಲು ಪ್ರಾರಂಭಿಸಿದರು. ಅವನು ಹೆಮ್ಮೆಯ ಕಣ್ಣುಗಳಿಂದ ನನ್ನನ್ನು ನೋಡಲು ಆರಂಭಿಸಿದರು. ಆದರೆ ನನಗೆ ಸ್ವಲ್ಪವೂ ಸಂತೋಷವಾಗಿರಲಿಲ್ಲ. ನಗು ಕೂಡ ಬರಲಿಲ್ಲ. ಮಾವ ಮಗನ ಮುಂದೆ ಗಂಭೀರವಾಗಿ ಮಾತನಾಡುತ್ತಿದ್ದರು. ತನ್ನ ಮಗ ಇಲ್ಲದ ಸಮಯದಲ್ಲಿ ಅಸಭ್ಯವಾಗಿ ವರ್ತಿಸುತ್ತಿದ್ದರು. ನನಗೆ ಅವರ ಹೊಗಳಿಕೆ ಬೇಕಾಗಿರಲಿಲ್ಲ. ಆಗ ಮಾವ ನನಗೆ 1,000 ರೂಪಾಯಿ ಹಣವನ್ನು ತೆಗೆದು, ಸೊಸೆ, ಇದನ್ನು ತೆಗೆದುಕೋ. ಇವತ್ತು ಇದನ್ನು ನಾನು ಉಡುಗೊರೆಯಾಗಿ ನಿನಗೆ ನೀಡುತ್ತಿದ್ದೇನೆ. ನೀನು ಮಾಡಿದ ರುಚಿಕರವಾದ ಬಿರಿಯಾನಿಗೆ ನನ್ನ ಉಡುಗೊರೆ ಅಂತ ಹೇಳಿದರು. ಇಲ್ಲ ಮಾವ, ನನಗೆ ಇದರ ಅಗತ್ಯ ಇಲ್ಲ ಎಂದು ನಾನು ನಿರಾಕರಿಸಿದೆ. ಇದು ನನ್ನ ಕರ್ತವ್ಯ, ಇದನ್ನು ನಾನು ನಿಭಾಯಿಸಿದ್ದೇನೆ ಅಷ್ಟೇ ಅಂತ ಹೇಳಿದೆ. ನಾನು ನಿರಾಕರಿಸಿದ ತಕ್ಷಣ ಅತುಲ್ ನನ್ನನ್ನೇ ದಿಟ್ಟಿಸಿ ನೋಡತೊಡಗಿದರು. ಅಪ್ಪ ಅದನ್ನು ನಿನಗೆ ಸ್ವಇಚ್ಛೆಯಿಂದ ಸಂತೋಷದಲ್ಲಿ ಕೊಡ್ತಿದ್ದಾರೆ. ಬೇಡ ಅನ್ಬೇಡ, ತೆಗೆದುಕೋ ಅಂತ ಮೆತ್ತಗೆ ಹೇಳಿದರು. ನನಗೆ ಬೇಡವಾದರೂ ನಾನು 1,000 ರೂಪಾಯಿಯನ್ನು ತೆಗೆದುಕೊಂಡೆ. ನಾನು ಟೇಬಲ್ನಲ್ಲಿದ್ದ ಪಾತ್ರೆ ತೆಗೆದುಕೊಳ್ಳಲು ಎದ್ದು ನಿಂತೆ. ತಕ್ಷಣ ನನ್ನ ಮಾವ ಕೂಡ ಎದ್ದು ನಿಂತರು. ಅವರು ನನ್ನ ಕಡೆಗೆ ಬಂದು ನನ್ನನ್ನು ತಬ್ಬಿಕೊಂಡು ನನ್ನ ಹಣೆಯ ಮೇಲೆ ಮುತ್ತಿಟ್ಟರು. ನಾನು ಕಲ್ಲಿನ ಪ್ರತಿಮೆಯಾಗಿ ಮಾರ್ಪಟ್ಟಂತೆ ಭಾಸವಾಯಿತು. ನಿನ್ನ ಬದಲಾದ ಮನೋಭಾವದಿಂದ ನನಗೆ ತುಂಬ ಸಂತೋಷವಾಗಿದೆ ಎಂದು ಮಾವ ಹೇಳಿದರು. ನೀನು ಹೀಗೆ ಇದ್ದರೆ ನೀನು ಶೀಘ್ರದಲ್ಲೇ ನನ್ನ ಹೃದಯದಲ್ಲಿ ಸ್ಥಾನ ಪಡೆಯುತ್ತೀಯ ಎಂದು ಮೆತ್ತಗಿನ ಧ್ವನಿಯಲ್ಲಿ ಹೇಳುತ್ತಾ ಅವರು ತನ್ನ ಕೋಣೆಗೆ ಹೋದರು. ನಾನು ಅತುಲನ್ನು ನೋಡುತ್ತಿದ್ದೆ. ಅವರ ಮುಖದಲ್ಲಿ ಯಾವುದೇ ವ್ಯತ್ಯಾಸ ಆಗಲಿಲ್ಲ. ಆದರೆ ನನಗೆ ತುಂಬ ಬೇಸರವಾಯಿತು. ರೀ, ಅಪ್ಪನ ಈ ನಡವಳಿಕೆ ನನಗೆ ಇಷ್ಟವಾಗುವುದಿಲ್ಲ. ನಾನು ಅವರ ನಿಜವಾದ ಮಗಳಲ್ಲ. ಅವರು ನನ್ನೊಂದಿಗೆ ದೂರವಿದ್ದು ಮಾತನಾಡಬೇಕು. ಅವರು ನನ್ನನ್ನು ತಬ್ಬಿಕೊಳ್ಳಲು ಏನು ಹಕ್ಕಿದೆ? ದೇವರು ತಂದೆ ಮತ್ತು ಮಗಳಿಗೆ ಒಂದು ನಿರ್ದಿಷ್ಟ ವಯಸ್ಸಿನ ಅಂತರ ಕಾಯ್ದುಕೊಳ್ಳಲು ಹೇಳಿದ್ದಾನೆ, ಮತ್ತು ತಾಯಿ ಮತ್ತು ಮಗನಿಗೂ ಸಹ. ನನ್ನ ಈ ಹೇಳಿಕೆಯಿಂದ ನನ್ನ ಗಂಡ ತುಂಬ ಕೋಪಗೊಂಡ. ನೀನು ಇಷ್ಟೊಂದು ಸಂಕುಚಿತ ಮನಸ್ಸಿನವಳು ಎಂದು ನಾನು ಭಾವಿಸಿರಲಿಲ್ಲ. ನನ್ನ ತಂದೆ ನಿನ್ನನ್ನು ತನ್ನ ಮಗಳೆಂದು ಪರಿಗಣಿಸುತ್ತಾರೆ. ಅವರು ನಿನ್ನನ್ನು ಸ್ವಲ್ಪ ಮುಟ್ಟಿದರೆ, ನಿನ್ನ ತಲೆಯನ್ನು ಮುದ್ದಿಸಿದರೆ ಏನಾಗುತ್ತೆ? ನೀನು ವಿಚಿತ್ರ ಹುಡುಗಿ. ನನ್ನ ತಂದೆಯ ಹೃದಯದಲ್ಲಿ ಸ್ಥಾನ ಪಡೆಯುವ ಬದಲು ನೀನು ಎಲ್ಲವನ್ನು ತೂಗುತ್ತೀಯ. ನೀನು ನಿನಗೆ ಸಿಗುವಂಥ ಪ್ರೀತಿಯನ್ನು ದೂರ ಮಾಡ್ತಿದ್ದೀಯ ಅಂತ ಹೇಳಿದರು. ಇಲ್ಲ ರೀ, ಅದು ನಿಮ್ಮ ತಪ್ಪು ಕಲ್ಪನೆ. ನಾನು ನನ್ನ ಮಾವನನ್ನು ಗೌರವದಿಂದ ನೋಡಲು ಪ್ರಯತ್ನಿಸುತ್ತಿದ್ದೇನೆ. ಆದರೆ ಅವರು ಆ ಮಿತಿಯನ್ನು ದಾಟಿ ನಡೆಯುತ್ತಿದ್ದಾರೆ ಎಂದು ಹೇಳಿದೆ. ನನ್ನ ಮಾತನ್ನು ಕೇಳಿ ಅರ್ಥ ಮಾಡುವಂಥ ಪರಿಸ್ಥಿತಿಯಲ್ಲಿ ನನ್ನ ಗಂಡ ಇರಲಿಲ್ಲ. ನನಗೆ ಎಂಥ ವಿಚಿತ್ರ ಸಂಬಂಧ ಇದು ಅಂತ ತುಂಬ ಬೇಸರವಾಯಿತು. ನೋಡು ಕಾಂಚನ, ಅಪ್ಪನ ವಿರುದ್ಧವಾಗಿ ಏನು ಮಾತನಾಡದೆ ಅಪ್ಪ ಹೇಳಿದಂತೆ ಕೇಳು. ಇಲ್ಲದಿದ್ದರೆ ಮುಂದೆ ನಿನಗೆ ತೊಂದರೆ ಆಗಬಹುದು ಎಂದು ನನ್ನ ಕಡೆ ಬೆರಳು ತೋರಿಸುತ್ತಾ ಹೇಳಿದರು. ಇದು ನಿನಗೆ ಕೊನೆ ಅವಕಾಶ. ಇನ್ನು ಮುಂದೆ ನಾನು ನಿನ್ನಲ್ಲಿ ಏನು ಹೇಳಲು ಬರುವುದಿಲ್ಲ ಎಂದು ಹೇಳಿ ಒಳಗಡೆ ಹೋದರು. ನನಗೆ ಏನು ಮಾಡಬೇಕು, ಏನು ಹೇಳಬೇಕು ಎಂದು ಅರ್ಥವಾಗ್ತಾ ಇರಲಿಲ್ಲ. ಅರ್ಥವಾದರೂ ಅದನ್ನು ಏನು ಮಾಡುವಂಥ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ನಾನು ನನ್ನಷ್ಟಕ್ಕೆ ಅಳುತ್ತಾ ಒಂದು ಕಡೆ ಕುಳಿತುಕೊಂಡೆ. ಆಗ ಒಳಗಡೆ ಹೋದ ನನ್ನ ಗಂಡ ಹಿಂದಕ್ಕೆ ಬಂದು, ಯಾಕೆ ಅಳುತ್ತಿದ್ದೀಯಾ ಎಂದು ಕೇಳಿದರು. ರೀ, ನನ್ನ ಕೈಯಿಂದ ಏನೂ ಆಗ್ತಿಲ್ಲ. ನೀವು ನನಗೆ 1 ಬಾಟಲಿ ವಿಷ ತಂದು ಕೊಡಿ. ಇಲ್ಲದಿದ್ದರೆ ನೀವು ನಿಮ್ಮ ಅಪ್ಪನಿಗೆ ಇನ್ನೊಂದು ಮದುವೆ ಮಾಡಿಸಿ ಎಂದು ಹೇಳಿ ಜೋರಾಗಿ ಅತ್ತೆ. ಅವರು ಒಳಗಡೆ ಹೋದರು. ನಾನು ಅಳುತ್ತಾ ನನ್ನ ಕೋಣೆಗೆ ಹೋದೆ. ಸ್ವಲ್ಪ ಸಮಯದ ನಂತರ ಹೊರಗೆ ಕಾಲಿಂಗ್ ಬೆಲ್ ಬಾರಿಸಿತು.
ನಾನು ಕೋಣೆಯಿಂದ ಹೊರಬಂದಾಗ ಮೈದುನ ಎದುರು ನಿಂತಿದ್ದ. ಅವನು ಶಿಕ್ಷಣ ಪಡೆಯಲು ಇಂಗ್ಲೆಂಡಿಗೆ ಹೋಗಿದ್ದ ಮತ್ತು ಅವನು ವಿದ್ಯಾಭ್ಯಾಸ ಮುಗಿಸಿ ಅಲ್ಲೇ ಕೆಲಸ ಮಾಡುತ್ತಿದ್ದ. ಈಗ ಅವನು ತಾನು ಪ್ರೀತಿಸುತ್ತಿದ್ದ ಹುಡುಗಿಯನ್ನು ಮದುವೆಯಾಗಿ ಮನೆಗೆ ಕರೆದುಕೊಂಡು ಬಂದಿದ್ದ. ನನಗೆ ಒಂದು ಕ್ಷಣ ತುಂಬ ಸಂತೋಷವಾಯಿತು, ಅಲ್ಲದೆ ಆಶ್ಚರ್ಯ ಕೂಡ ಆಯಿತು. ಅವನು ಮನೆಯಲ್ಲಿ ಅಷ್ಟೊಂದು ಮಾತನಾಡುತ್ತಿರಲಿಲ್ಲ. ನಾನು ಅವನಲ್ಲಿ ಮಾತನಾಡಿದ್ದು ಇಲ್ಲವೇ ಇಲ್ಲ. ಅವನು ಪ್ರೀತಿಸಿ ಹುಡುಗಿಯನ್ನು ಮದುವೆಯಾಗಿದ್ದು ಮಾವನಿಗೆ ಸ್ವಲ್ಪನೂ ಇಷ್ಟವಾಗಲಿಲ್ಲ. ಅದಕ್ಕೋಸ್ಕರ ಅವನಲ್ಲಿ ಮಾವ ಕೋಪಗೊಂಡಿದ್ದರು. ಮದುವೆ ವಿಷಯವನ್ನು ಅಪ್ಪನ ಜೊತೆ ಪ್ರಸ್ತಾಪ ಮಾಡಿದಾಗ ಮಾವ ನಿರಾಕರಿಸಿದ ಕಾರಣ ಅವನು ಮನೆಯವರೊಂದಿಗೆ ಸಂಪರ್ಕ ಕಡಿತ ಮಾಡಿದ್ದ. ಮಾವ ಕೂಡ ನೀನು ಮನೆಗೆ ಬರಲೇಬಾರದು ಎಂದು ಕೂಡ ಹೇಳಿದರು. ಅದಕ್ಕೋಸ್ಕರ ಮಾವ ನನಗೆ ಇರುವುದು ಒಬ್ಬನೇ ಮಗ ಎಂದು ಹೇಳುತ್ತಿದ್ದರು. ಅವರನ್ನು ನೋಡಿದ ತಕ್ಷಣ ಮಾವ ಕೋಪಗೊಂಡರು. ನೀನು ಅವಳನ್ನು ಇಷ್ಟಪಟ್ಟು ಮದುವೆಯಾಗಿದ್ದೀಯಾ? ನಾನು ನಿನ್ನನ್ನು ಇಲ್ಲಿಗೆ ಬರಬಾರದು ಅಂತ ಹೇಳಿದೆ. ನೀನು ಯಾಕೆ ಅವಳನ್ನು ಕರೆದುಕೊಂಡು ಬಂದಿದ್ದೀಯಾ ಅಂತ ಕೇಳಿದರು. ಅವನು ಅಪ್ಪ ನನ್ನನ್ನು ಕ್ಷಮಿಸಿ ಎಂದು ಕೇಳಿಕೊಂಡನು. ಇಬ್ಬರು ಕೈ ಜೋಡಿಸಿ ನಿಂತಿದ್ದರು. ನಂತರ ಅತುಲ್ ಕೂಡ ಒಳಗಡೆಯಿಂದ ಬಂದರು. ಇವರನ್ನು ನೋಡುತ್ತಿದ್ದರು. ಮತ್ತೆ ಅಪ್ಪ ನೀವು ನಿಮ್ಮ ಕೋಪವನ್ನು ಬಿಡಿ. ಏನಾಗಬೇಕು ಅದು ನಡೆದಿದೆ. ಇನ್ನೇನು ಮಾಡಲು ಸಾಧ್ಯ ಇಲ್ಲ ಅಲ್ವಾ? ಅವನ ಇಷ್ಟ, ಅವನ ಜೀವನ, ಅವನ ಇಷ್ಟ ಬಂದಂತೆ ಬದುಕಿಕೊಳ್ಳಲಿ ಅಂತ ಹೇಳಿದರು. ಮೈದುನನ ಹೆಂಡತಿ ತುಂಬ ಸ್ಲಿಮ್ ಆದ ಮಾಡೆಲ್ ಹುಡುಗಿಯಾಗಿದ್ದಳು. ನಾನು ಈಗ ಮನೆಯಲ್ಲಿ ಒಬ್ಬಂಟಿಯಾಗಿಲ್ಲ. ನನಗೆ ಜೋಡಿಯಾಗಿ ತಂಗಿ ಸಿಕ್ಕಿದ್ದಾಳೆ. ಇನ್ನು ಯಾವುದೇ ಭಯವಿಲ್ಲದೆ ಇಬ್ಬರು ಮನೆಯಲ್ಲಿ ಇರಬಹುದು ಎಂದು ನಾನಂದುಕೊಂಡೆ. ಅಪ್ಪ ಮಗನ ಕೋಪ ತಣ್ಣಗಾಯಿತು. ಮಗ ಅಪ್ಪನ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿ ಇಬ್ಬರು ಆಶೀರ್ವಾದ ತೆಗೆದುಕೊಂಡರು. ಸರಿ ಸರಿ ಎಂದು ಅವರನ್ನು ಸಂತೋಷದಿಂದ ಸ್ವೀಕರಿಸಿಕೊಂಡರು. ಮತ್ತೆ ನಾವಿಬ್ಬರು ಒಟ್ಟಿಗೆ ಸೇರಿ ಮನೆಯ ಕೆಲಸಗಳನ್ನೆಲ್ಲ ಮಾಡುತ್ತಿದ್ದೆವು. ನನ್ನ ತಂಗಿ ಅಂದರೆ ಮೈದುನನ ಹೆಂಡತಿ ತುಂಬ ಹರ್ಷಚಿತ್ತದಿಂದ ಮತ್ತು ಮಾತನಾಡಲು ಹುಡುಗಿಯಾಗಿದ್ದಳು. ಅವಳು ನನ್ನೊಂದಿಗೆ ಸ್ನೇಹಪರಳಾಗಿದ್ದಳು. ಸೂರಜ್ ಅತುಲ್ ಜೊತೆ ಕಾರ್ಖಾನೆಗೆ ಹೋಗಲು ಪ್ರಾರಂಭಿಸಿದ. ನನ್ನ ಮಾವನ ಗಮನ ನನ್ನ ಕಡೆಯಿಂದ ಮೈದುನ ಹೆಂಡತಿಯ ಕಡೆಗೆ ತಿರುಗಿತು. ಒಂದು ರಾತ್ರಿ ನಾವು ಊಟ ಮಾಡುವಾಗ, ಇನ್ನು ಮುಂದೆ ನನ್ನ ಎಲ್ಲ ಕೆಲಸಗಳಿಗೆ ನನ್ನ ಕಿರಿಯ ಸೊಸೆ ಸಹಾಯ ಮಾಡುತ್ತಾಳೆ ಎಂದು ಮಾವ ಹೇಳಿದರು. ಸರಿ ಎಂದು ಅವಳು ಕೂಡ ಸಂತೋಷದಿಂದ ಒಪ್ಪಿಕೊಂಡಳು. ನಿನಗೆ ಏನು ಬೇಕಾದರೂ ಸಂಕೋಚವಿಲ್ಲದೆ ನನ್ನಿಂದ ಕೇಳಬಹುದು ಅಂತ ಮಾವ ಹೇಳಿದರು. ಆಗ ಇದನ್ನು ಕೇಳಿ ಸೂರಜ್ ಕೂಡ ನಗಲು ಪ್ರಾರಂಭಿಸಿದ. ಕೆಲವು ದಿನಗಳ ನಂತರ ನನ್ನ ಮೈದುನನ ಹೆಂಡತಿ ಸುಷ್ಮಾ ನನ್ನ ಮಾವನ ಕೋಣೆಯಿಂದ ಹೊರಬಂದಾಗ ಅವಳು ತುಂಬ ಅಸಮಾಧಾನಗೊಂಡು ಬೇಸರದ ಮುಖದಲ್ಲಿದ್ದಳು. ಅವಳು ತನ್ನ ಮುಖದ ಬೆವರು ಒರೆಸುತ್ತಾ ಒಂಥರ ಭಯಪಟ್ಟುಕೊಂಡಿದ್ದಳು. ಆಗ ನಾನು ಎಲ್ಲವನ್ನೂ ಅರ್ಥ ಮಾಡಿಕೊಂಡೆ. ಅವಳು ಅಡುಗೆ ಮನೆಗೆ ಹೋಗಿ ಸದ್ದಿಲ್ಲದೆ ಪಾತ್ರೆಗಳನ್ನು ತೊಳೆಯಲು ಪ್ರಾರಂಭಿಸಿದಳು. ನಾನು ಏನಾಯಿತು ಎಂದು ಕೇಳಿದೆ. ಅವಳು ಹೇಳಿದಳು, ನನಗೆ ಮಾವನ ಸ್ವಭಾವ ತುಂಬ ವಿಚಿತ್ರವೆನಿಸುತ್ತದೆ. ಅವರು ವಿಚಿತ್ರವಾಗಿ ನನ್ನನ್ನು ನೋಡುತ್ತಿದ್ದಾರೆ. ನಾನು ಹೌದಾ, ಏನಾಯಿತು ಎಂದು ಕೇಳಿದೆ. ಅವರು ನನ್ನನ್ನು ತಬ್ಬಿಕೊಳ್ಳಲು ಪ್ರಯತ್ನಿಸುತ್ತಾರೆ, ಕೈಯನ್ನು ಹಿಡಿದು ಎಳೆಯುತ್ತಾರೆ. ಯಾಕೋ ನನಗೆ ಅವರ ಸ್ವಭಾವ ಸರಿಯಿಲ್ಲ ಅಂತ ಅನಿಸ್ತಿದೆ. ಕೆಲವೊಮ್ಮೆ ಅಸಹ್ಯವಾಗಿ ಮಾತನಾಡುತ್ತಾರೆ. ಅವರ ಮಾತುಗಳನ್ನು ಕೇಳುವಾಗ ನನಗೆ ಒಂಥರ ಆಗುತ್ತದೆ. ಅವರ ಹತ್ತಿರ ಹೋಗುವುದಕ್ಕೆ ಒಳ್ಳೆಯದಾಗುವುದಿಲ್ಲ. ಅವರು ಆಡುವ ಮಾತುಗಳನ್ನು ಕೇಳುವಾಗ ನನ್ನ ಕಿವಿಗಳು ಕೂಡ ಕೋಪದಲ್ಲಿ ಎದ್ದು ನಿಲ್ಲುತ್ತದೆ. ಅಕ್ಕ, ನಾನು ನಿಮ್ಮ ಮೈದುನನಲ್ಲಿ ಇದರ ಬಗ್ಗೆ ಮಾತನಾಡುತ್ತೇನೆ. ನನಗೆ ಮುಚ್ಚಿಟ್ಟರೆ ಒಳ್ಳೆಯದು ಅಂತ ಅನಿಸುವುದಿಲ್ಲ ಅಂತ ಹೇಳಿದಳು. ಅವರು ತನ್ನ ತಂದೆ ತುಂಬ ಒಳ್ಳೆಯವರು ಅಂತ ಹೇಳ್ತಿದ್ರು. ಎಲ್ಲ ವಿಷಯದಲ್ಲೂ ನನ್ನನ್ನು ಅಪ್ಪನ ಮುಂದೆ ತಂದು ನಿಲ್ಲಿಸ್ತಾರೆ. ನನಗೆ ಇದೆಲ್ಲ ಇಷ್ಟವಿಲ್ಲ ಎಂದಳು. ಈ ಇಬ್ಬರು ಸಹೋದರರು ತಮ್ಮ ತಂದೆಯ ಬಗ್ಗೆ ಎಂದಿಗೂ ಮಾತನಾಡುವುದಿಲ್ಲ ಎಂದು ನಾನು ಅವರಲ್ಲಿ ಹೇಳಿದೆ. ನಾನು ಈ ನೋವನ್ನು ಸಹ ಅನುಭವಿಸುತ್ತಿದ್ದೆ. ಆದರೆ ಅತುಲ್ ನನ್ನ ಮಾತನ್ನು ಯಾವತ್ತೂ ಕೇಳಲಿಲ್ಲ. ಆದರೆ ನಾನು ಸೂರಜ್ಗೆ ಸ್ಪಷ್ಟವಾಗಿ ಹೇಳುತ್ತೇನೆ, ನೀವು ಸುಮ್ಮನೆ ಬಿಟ್ಟಿದ್ದೀರಿ ಎಂದು ನಾನು ಸುಮ್ಮನಾಗುವುದಿಲ್ಲ. ಎರಡರಲ್ಲಿ ಯಾವುದಾದರೂ ಒಂದು ನಡೆಯಲೇಬೇಕು. ಅವರು ನನ್ನ ಕಷ್ಟವನ್ನು ಅರ್ಥ ಮಾಡದೆ ಎಲ್ಲಿಗೆ ಹೋಗ್ತಾರೆ ಎಂದು ನಾನು ನೋಡುತ್ತೇನೆ. ಒಂದು ಅವರ ತಂದೆಯ ಸ್ವಭಾವವನ್ನು ಬದಲಾಯಿಸಲು ಹೇಳುತ್ತೇನೆ, ಇಲ್ಲದಿದ್ದರೆ ನನಗೆ ಬೇರೆ ಮನೆ ಮಾಡಿಕೊಡಲು ಹೇಳುತ್ತೇನೆ ಅಂತ ಹೇಳಿದಳು. ನನ್ನ ಮತ್ತು ಅತುಲ್ ನಡುವೆ ನಡೆಯುತ್ತಿದ್ದ ಅದೇ ಜಗಳ ಮತ್ತೆ ಪ್ರಾರಂಭವಾಯಿತು. ಸೂರಜ್ ಹೆಂಡತಿ ನಾನು ಮಾತನಾಡಿದ ಹಾಗೆ ಅವಳ ಗಂಡನಲ್ಲಿ ಮಾತನಾಡಿದಳು. ಆಗ ನೋಡು,
ನಾನು ವಿದೇಶದಲ್ಲಿ ನಿನ್ನ ಜೊತೆ ಒಬ್ಬಂಟಿಯಾಗಿ ಕುಟುಂಬವಿಲ್ಲದೆ ಜೀವನ ನಡೆಸಿದ್ದೇನೆ. ನನಗೂ ಸಾಕಾಗಿದೆ. ನಿನಗೆ ಈಗ ದಿನಕ್ಕೆ 2 ಸಲ ರೊಟ್ಟಿ ಮಾಡಿಕೊಡಬೇಕು ಅಂತ ಹೇಳಿ ಹೊಸ ನಾಟಕವಾಡಿ ಇಲ್ಲಿಂದ ನನ್ನನ್ನು ಬೇರೆ ಕರೆದುಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ಯಾ? ಇದೆಲ್ಲ ನಿನ್ನ ಪಿತೂರಿ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಅತುಲ್ ನನ್ನೊಂದಿಗೆ ಮಾಡುತ್ತಿದ್ದ ಅದೇ ವಾದ ನಡೆಯಿತು. ಅವರು ಅಣ್ಣ ತಮ್ಮಂದಿರು ಎಂದು ಸಾಬೀತುಪಡಿಸಲು ಯಾವುದೇ DNA ಟೆಸ್ಟ್ ಬೇಕಾಗಿರಲಿಲ್ಲ. ಅವರು ಮಾತನಾಡುವ ಶೈಲಿ ಸಾಕಿತ್ತು. ಸುಷ್ಮಾ, ನಿನಗೆ ನನ್ನ ಮೇಲೆ ವಿಶ್ವಾಸ ಇಲ್ಲದಿದ್ದರೆ ಬೇಡ ಬಿಡಿ. ನನಗೆ ಒತ್ತಾಯವಿಲ್ಲ. ನನಗೆ ಡೈವರ್ಸ್ ನೀಡಿ. ನಿಮಗೆ ಯಾವುದೇ ತೊಂದರೆ ನೀಡುವುದಿಲ್ಲ. ನೀವು ನಿಮ್ಮ ತಂದೆಯೊಂದಿಗೆ ಆರಾಮವಾಗಿ ನೆಮ್ಮದಿಯಿಂದ ಇರಿ. ನಾನು ಯಾವುದೇ ಅಡ್ಡಿ ಮಾಡುವುದಿಲ್ಲ ಎಂದು ಒಂದೇ ಮಾತಿಗೆ ಹೇಳಿಬಿಟ್ಟಳು. ಆ ರಾತ್ರಿ ಅತುಲ್ ಕೋಣೆಗೆ ಬಂದಾಗ ಅವರು ತುಂಬ ಮೌನವಾಗಿದ್ದರು. ಯಾಕಂದರೆ ಮನೆಯಲ್ಲಿ ಆದ ಜಗಳ ಅತುಲ್ಗೆ ಗೊತ್ತಾಗಿತ್ತು. ರೀ, ನಾನು ಮಾಡುತ್ತಿದ್ದ ಆರೋಪವನ್ನು ನೀವು ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ. ಈಗ ಸುಷ್ಮಾ ಅವಳಿಗೆ ಆಗುವಂಥ ತೊಂದರೆಯನ್ನು ಅವಳ ಗಂಡನಲ್ಲಿ ಹೇಗೆ ಹೇಳಿದ್ದಾಳೆ? ಈಗ ನಿಮಗೆ ಅರ್ಥವಾಯ್ತಾ ಎಂದು ಕೇಳಿದೆ. ನಾನು ಸುಮ್ಮನೆ ನಿಮ್ಮಪ್ಪನ ಮೇಲೆ ಆರೋಪ ಹಾಕಿದ್ದಲ್ಲ. ಅವರಿಗೆ ಇನ್ನೊಂದು ಮದುವೆ ಮಾಡಬೇಕಾಗಿದೆ. ಅವರಿಗೆ ಹೆಣ್ಣಿನ ಅಗತ್ಯ ಇದೆ ಎಂದು ಈಗ ಚೆನ್ನಾಗಿ ಅರ್ಥವಾಗಿದೆ ಎಂದು ಅಂದುಕೊಳ್ಳುತ್ತೇನೆ ಅಂತ ಹೇಳಿದೆ. ಅವರಿಗೆ 65 ವರ್ಷ. ನೀವು ಬಯಸಿದ್ರೆ ತಾಯಿಯ ಮರಣದ ಕೆಲವು ವರ್ಷಗಳ ನಂತರ ನೀವು 2ನೇ ಮದುವೆ ಮಾಡಬಹುದಿತ್ತು. ಆಗ ಅವರು ನಿಜವಾಗಿಯೂ ನಮ್ಮನ್ನು ಅವರ ಮಕ್ಕಳಂತೆ ಪರಿಗಣಿಸುತ್ತಿದ್ದರು. ಬಹುಶಃ ಈಗ ನಾನು ಹೇಳಿದ್ದು ಅತುಲ್ಗೆ ಅರ್ಥವಾಗಿರಬಹುದು ಎಂದು ಅಂದುಕೊಂಡೆ. ಒಮ್ಮೆ ಅವರು ಅಪ್ಪನಲ್ಲಿ 2ನೇ ಮದುವೆ ಆಗುವುದರ ಬಗ್ಗೆ ಮಾತನಾಡಿದಾಗ ಅವರು ತುಂಬ ಕೋಪಗೊಂಡರು. ನೀನು ಏನು ಅಂದುಕೊಂಡಿದ್ದೀಯಾ? ನಾನು ಈ ವಯಸ್ಸಿನಲ್ಲಿ ಮದುವೆ ಆದರೆ ಜನ ಏನು ಅಂದುಕೊಂಡರು? ನಿನಗೆ ಏನು ಹುಚ್ಚು ಹಿಡಿದಿದೆಯಾ ಅಂತ ಕೇಳಿದರು. ಅಪ್ಪ, ನೀವು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ. ನಿಮಗೆ ಮದುವೆ ಆಗಬೇಕು ಎಂದಿದ್ದರೆ ವಯಸ್ಸು ಲೆಕ್ಕ ಮಾಡಬಾರದು. ಸಮಾಜ ಏನು ಹೇಳುತ್ತದೆ ಅಂತ ನೀವು ಚಿಂತಿಸಬಾರದು. ನೀವು ಹೇಗೆ ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ, ಎಷ್ಟು ಪ್ರಾಮಾಣಿಕವಾಗಿ ಇದ್ದೀರಾ ಅನ್ನೋದನ್ನು ಮಾತ್ರ ನೋಡಿದರೆ ಸಾಕು. ಎಷ್ಟೋ ಮಂದಿ ವಿಧವೆಯರು ಅಸಹಾಯಕರಾಗಿ ಇರ್ತಾರೆ. ಅವರಿಗೆ ಒಂದು ಬಾಳನ್ನು ನೀಡಿದರೆ ನಿಮಗೂ ಪುಣ್ಯ ಸಿಗುತ್ತದೆ. ಮತ್ತು ನೀವು ಯಾಕೆ ಅಂಥ ವಿಧವೆಯನ್ನು ಮದುವೆಯಾಗಿ ಅವಳಿಗೆ ಬೆಂಬಲ ನೀಡಬಾರದು ಎಂದು ನನ್ನ ಗಂಡ ಕೇಳಿದಾಗ ಮಾವ ಏನು ಮಾತನಾಡದೆ ಮೌನವಾದರು. ಅಪ್ಪ, ನನಗೆ ಪರಿಚಯ ಇರುವ ಒಬ್ಬರು ಹೇಳಿದ್ದಾರೆ. ಆ ಮಹಿಳೆ ಕೂಡ 45 ವರ್ಷ ವಯಸ್ಸಿನವರು. ಅವರವರ ಅಣ್ಣಂದಿರ ಕುಟುಂಬಸ್ಥರ ಜೊತೆ ಕಷ್ಟಕರವಾಗಿ ಜೀವಿಸುತ್ತಿದ್ದಾರೆ. ಅವರಿಗೆ ನೀವೊಂದು ಬಾಳು ಕೊಡಬಹುದಲ್ವಾ ಎಂದು ಕೇಳಿದಾಗ ಅಪ್ಪ ಕೋಪಗೊಂಡರು. ಇಲ್ಲ, ನಾನು ಮದುವೆ ಆಗೋದಿಲ್ಲ ಅಂತ ನಿರಾಕರಿಸಿದರು. ಮತ್ತೆ ನನ್ನ ಗಂಡ ಅದರ ಬಗ್ಗೆ ಮಾತನಾಡಲಿಲ್ಲ. ಬೇಡದಿದ್ದರೆ ಬೇಡ ಬಿಡಿ ಎಂದು ಹೇಳಿ ಮೌನವಾಗಿದ್ದರು. 2 ದಿನ ಬಿಟ್ಟ ನಂತರ ಒಂದು ದಿನ ನನ್ನ ಮಾವ ನನ್ನ ಗಂಡ ಹೊರಗಡೆ TV ನೋಡುತ್ತಿರುವಾಗ, ಮಗ, ನೀನು ಹೇಳಿದ ವಿಷಯ ಏನಾಯಿತು? ನೀವು ಇಷ್ಟಪಡುವುದಾದರೆ ನಾನು 2ನೇ ಮದುವೆಯಾಗಲು ಸಿದ್ಧನಾಗಿದ್ದೇನೆ ಎಂದು ಹೇಳಿದರು. ನಮಗೆ ಇಬ್ಬರಿಗೂ ಎಲ್ಲಿಲ್ಲದ ಸಂತೋಷವಾಯಿತು. ನಾವು ಮಾವನಿಗೆ ಹೊಸತಾಗಿ ಮದುವೆ ಗೊತ್ತಿದೆ ಅನ್ನುವಂತೆ ಮಾಡುತ್ತಿದ್ದೆವು. ಕೆಲವೇ ದಿನಗಳಲ್ಲಿ ಅವರು ಮದುವೆಯಾದರು. ನಮ್ಮ ಮನೆಯಲ್ಲಿ ಮಾನಸಿಕವಾದ ನೆಮ್ಮದಿ ಸಂತೋಷದಿಂದ ದಿನಗಳು ಕಳೆಯುತ್ತಿದೆ ಎಂದು ಎಲ್ಲರಿಗೂ ಅನ್ನಿಸಿತು. ಒಂದು ದಿನ ನನ್ನ ಗಂಡ, ಕಾಂಚನ, ನೀನು ಸತ್ಯವನ್ನೇ ಹೇಳಿದ್ಯಾ, ಆದರೆ ನಿನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ. ಆದ್ದರಿಂದ ನೀನು ಅಪ್ಪನ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡ್ತಿದ್ಯಾ ಅಂತ ಅಂದುಕೊಂಡಿದ್ದೆ ಎಂದು ಹೇಳಿದರು. ಆಗ ರೀ, ಯಾವುದೇ ಹೆಣ್ಣು ಯಾವುದೇ ವಿಷಯದಲ್ಲಿ ಇಲ್ಲಸಲ್ಲದ ಆರೋಪವನ್ನು ಸೃಷ್ಟಿಸಿ ಹೇಳಬಹುದು. ಆದರೆ ತನ್ನ ಮಾನ ಮರ್ಯಾದೆಯ ಬಗ್ಗೆ ಇಲ್ಲಸಲ್ಲದ ಆರೋಪವನ್ನು ಮಾಡಲು ಸಾಧ್ಯ ಇಲ್ಲ. ಮಾವ ಅಂದರೆ ತಂದೆಗೆ ಸಮಾನ. ಅವರನ್ನು ಗೌರವದ ಸ್ಥಾನದಲ್ಲಿ ನೋಡುವುದು ನಮ್ಮ ಜವಾಬ್ದಾರಿ. ನಾವು ಒಬ್ಬರಿಗೆ ಎಷ್ಟು ಗೌರವವನ್ನು ಕೊಡುತ್ತೇವೆಯೋ ಅಷ್ಟೇ ಗೌರವ ನಾವು ಪಡೆಯುತ್ತೇವೆ. ಅದರಿಂದ ಯಾರು ಕೂಡ ತಿಳಿಯದೆ ಯಾರ ಬಗ್ಗೆಯೂ ಆರೋಪ ಮಾಡುವುದಿಲ್ಲ, ಮಾಡಲೂಬಾರದು. ನಾವು ಒಂದು ಕ್ಷಣಕ್ಕೋಸ್ಕರ ನಮ್ಮಿಂದ ನಾವು ಪಾರಾಗಬೇಕು ಎಂದು ಇಲ್ಲದ ನೈಜಾಂಶವನ್ನು ಅಲ್ಲಿ ಸೃಷ್ಟಿಸಿ ಸುಳ್ಳಿನ ಸರಮಾಲೆಯನ್ನು ಮಾಡಿ ಹೊಸ ಕಥೆಯನ್ನು ಮಾಡುತ್ತೇವೆ. ಆದರೆ ಸುಳ್ಳು ಯಾವತ್ತೂ ಸುಳ್ಳಾಗುತ್ತದೆ ಎಂದು ಒಂದು ಹೆಣ್ಣು ತನ್ನ ಗರ್ಭದಲ್ಲಿ ಮಗುವನ್ನು ಇರಿಸಿಕೊಂಡು ಎಷ್ಟೇ ಅಡಗಿಸಿದ್ರೂ 9 ತಿಂಗಳು ಕಳೆದ ನಂತರ ಆ ಮಗು ಭೂಮಿಗೆ ಬರಲೇಬೇಕು. ಅದೇ ರೀತಿ ಸತ್ಯ ಅನ್ನೋದು.
ಅದನ್ನು ಎಷ್ಟೇ ಅಡಗಿಸಿದ್ರೂ ಅದು ಒಂದು ದಿನ ಹೊರಗಡೆ ಬಂದೇ ಬರುತ್ತೆ ಅಂತ ಹೇಳಿದೆ. ಆಗ ಅವರು, ಹೌದು, ನೀನು ನಿಜವಾದ ಮಾತನ್ನು ಹೇಳ್ತಿದ್ಯಾ ಎಂದು ನನ್ನನ್ನು ನೋಡಿ ನಕ್ಕರು. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೂ ನಮ್ಮ ಚಾನೆಲನ್ನು ಹಂಚಿಕೊಳ್ಳಿ. ಧನ್ಯವಾದಗಳು.